त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಗುರು ಆಚಾರ್ಯ ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ನಮಸ್ಕಾರ ಎಲ್ಲರಿಗೂ. ವಿ ಶಾಲ್ ಪ್ರೊಸೀಡ್. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ ಹ್ಯಾಂಡ್ ರೈಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಾವು ಜೂಮ್ ಹ್ಯಾಂಡ್ ರೈಸ್ ಮಾಡಬಹುದು. ಅಥವಾ ವಿಡಿಯೋನ ಆನ್ ಮಾಡಿಬಿಟ್ಟು ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ನೀವು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಯಾರಿಗಾದರೂ ಚಾಟ್ ಅಲ್ಲಿ ಟೈಪ್ ಮಾಡಿದರೂ ಸಹ ಪ್ರಶ್ನೆಯನ್ನು ಅಣ್ಣನವರಿಗೆ ಓದಿ ಕೇಳಲಾಗುವುದು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಅಣ್ಣ, ಮೊದಲನೇ ಪ್ರಶ್ನೆ ಬಂದು ಅಣ್ಣ, ವಿ ಡಿಡ್ ಫಾಸ್ಟ್ ಕರ್ಮ ಆನ್ ದಿಸ್ ಪ್ರೆಸೆಂಟ್ ಅರ್ತ್ ಆರ್ ಎನಿ ಅದರ್ ಅರ್ತ್ ಆಫ್ ದಿಸ್ ಯೂನಿವರ್ಸ್ ಅಂತ ಇದೆ ಅಣ್ಣ. On this earth you had come to have the experience of this beautiful creation of this earth. So you have done the karma in this earth only. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಕೇಳಿದ್ದಾರೆ,
ನಮ್ಮ ಧ್ಯಾನ ಕೇಂದ್ರಕ್ಕೆ ಹೇಗೆ ಸೇರಿಕೊಳ್ಳುವುದು ಅಂತ ಅಣ್ಣ? ನಾಳೆ ಮನೋತಿಗೆ ಬರ್ರಿ ಅವರು. ಬಂದ್ಮೇಲೆ ಅವ್ರಿಗೆಲ್ಲ ಹೇಳ್ಕೊಡ್ತೀವಿ ಯಾವ ತರ ಅಂತ. ಇಲ್ಲಾದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಲಿ ನಮಸ್ತೆ ಅಂತ, ಅವ್ರಿಗೆ ಲೊಕೇಶನ್ ಕಳಿಸ್ತೀವಿ. ನಾಳೆ ಬೆಳಿಗ್ಗೆ ಸಂಡೇ ಮಾತ್ರ ಓಪನ್ ಇರ್ತದೆ. 10:30 ಒಳಗೆ ಬರ್ಬೇಕು ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಧನ್ಯವಾದಗಳು ಅಣ್ಣ. ಒಬ್ರು ನಂಬರ್ ಅವರು ನಂಬರ್ ಕೊಟ್ಬಿಡಿ ಅವ್ರಿಗೆ. ಸರಿ ಅಣ್ಣ, ಸರಿ ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂದು ಯೂಟ್ಯೂಬ್ ಇಂದ ಅಣ್ಣ. ಹ್ಮ್. ಇಂಟೆಲಿಜೆನ್ಸ್ ಕಮ್ಸ್ ಫ್ರಮ್ ಅವರ್ ಪಾಸ್ಟ್ ಲೈಫ್ ಆರ್ ವಿ ಕ್ಯಾನ್ ಬಿಕಮ್ ಇಂಟೆಲಿಜೆಂಟ್ ವಿತೌಟ್ ಎನಿ ಪಾಸ್ಟ್ ಕರ್ಮ ಅಂತ ಇದೆ ಅಣ್ಣ. ಇಲ್ಲ, ನಾವು ಪರಬ್ರಹ್ಮ ಲೋಕದಿಂದ ಬರುವಾಗ ನಮ್ಗೆ ಪರಬ್ರಹ್ಮ ಫಸ್ಟ್ ಆನಂದಮಯ ಕೋಶ ಕೊಡ್ತಾರೆ. ಅದಾದ್ಮೇಲೆ ದೇವಿ ಮಾತೆ ವಿಜ್ಞಾನಮಯ ಕೋಶ ಕೊಡ್ತಾರೆ. ಆವಾಗ ನಮ್ಗೆ ಇಂಟೆಲೆಕ್ಟ್ ಬರ್ತದೆ ನಮ್ಗೆ. ಇಂಟೆಲೆಕ್ಟ್ ಅವ್ರ ಬುದ್ಧಿ. ಓಕೆ, ಧನ್ಯವಾದಗಳು ಅಣ್ಣ. ಓಕೆ. ರುದ್ರೇಶ್ ಅಣ್ಣ, ನೀವು ಮಾತಾಡಿ ಅಣ್ಣ. ಸತೀಶ್ ಸರ್ ನಮಸ್ಕಾರ. ಸತೀಶ್ ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಆ ಅಣ್ಣ, ಇದು ನಾವು ಧ್ಯಾನ ಕೇಂದ್ರಕ್ಕೆ ನಮ್ಗೆ ಯಾವಾಗಲೂ ಪಾಪ ಆಗ್ತಿತ್ತು ಅಂದ್ರೆ ಲೈಕ್ ಅಮರಸ ಅಂತೂ ನಮ್ಗೆ ಕೃಪೆ ಇದೆ ಅಂತ ಅನ್ಕೊಂತೀನಿ. ಬಟ್ ನಮ್ಗೆ ತುಂಬಾ ಸ್ಪಿರಿಚುಲಿ ನಮ್ಗೆ ಡೀಪ್ ಆಗಿ ಅದೇ ನನ್ಗೆ ಪ್ರೋಸೆಸ್ ಆಗ್ತಾ ಇದೆ, ಪಾಪಪ್ ಆಗ್ತಾ ಇದೆ ನನ್ಗೆ ಜೀವನದಲ್ಲಿ. ಸೊ ನನ್ಗೆ ಇದು ಒಂದು ಕ್ಲಾರಿಟಿ ಬೇಕಾಯ್ತಣ್ಣ. ಇದು ಏನು ಜೀವನ ಯಾವ ತರ ಹೋಗುತ್ತೆ, ನೆಕ್ಸ್ಟ್ ಯಾವ ತರ ಬರುತ್ತೆ ನಮ್ಗೆ ಇದು ಜೀವನದ್ದು ಅನ್ನೋದು ಯಾವ ತರ ಬರ್ತಿದೆ, ಯಾವ ತರ ತಿಳಿಯುವಿಕೆಲ್ಲ ನಿಮ್ಗೆ ಆಗಲ್ಲ. ಅದು ತುಂಬಾ ಅಷ್ಟು ಸಾಮಾನ್ಯ ಇಲ್ಲ. ಒಂದು ಗುರು ಅಮರ ಅವರ ತರ ಅವ್ರನ್ನ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಅವ್ರ ಹತ್ರದಿಂದ ತಿಳ್ಕೊಬಹುದು ಅದ್ರ ಬಗ್ಗೆ. ಅಂತ ವ್ಯಕ್ತಿನೇ ನಿಮ್ಗೆ ನಿಮ್ ಪ್ರಶ್ನೆಗೆ ಆನ್ಸರ್ ಕೊಡ್ಬೋದು. ನಾವು ಆನ್ಸರ್ ಕೊಡಕ್ ಆಗಲ್ಲ ಅದು. But he's a guru. He has got all he can scan you and let you know what is your past, present and future. ಅದೇ ಅಣ್ಣ, ಕರ್ಮಗಳು ಅಂತೆ ಸುಮಾರು ಕಡೆ ಹೋದಾಗೆಲ್ಲ ಕರ್ಮಗಳು ಅಂತ ಬರುತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು. ಪ್ರೆಸೆಂಟ್ ಟು ಫ್ಯೂಚರ್ ಕರ್ಮ ಅಂದ್ರೆ ಪಾಸ್ಟ್ ಕರ್ಮಗಳು ಅದ್ರ ಇದೆಯಾ, ಅದು ಎಫೆಕ್ಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಅಂತ? What you are living now is only because of the past karmas. Now what you have to do is you get hold of a good guru who will help you that in future you don't do this kind of karmas and get caught in this maya of birth and death cycle. That is ಅದೇ ನೆಸೆಸಿಟಿ. ನಿಮ್ಗೆ ಒಂದು ಗುರು ಬೇಕು ಅನ್ನೋದು, ನಾವು ಒಂದು ಋಷಿ ಬೇಕು, ಒಂದು ಮನೆ ದೇವರು ಬೇಕು. ಈ ಮೂರು ಇದ್ರೆ ನಿಮ್ಮ ಜೀವನದಲ್ಲಿ ನೀವು ಕೇಳಿದ್ರಲ್ಲ ಪ್ರಶ್ನೆಗಳು, ಅದಕ್ಕೆಲ್ಲ ಆನ್ಸರ್ ಸಿಗ್ತದೆ, ಅದಕ್ಕೆಲ್ಲ ದಾರಿ ತೋರಿಸ್ತಾರೆ. ಓಕೆ ಸತೀಶ್ ಅಣ್ಣ, ನಾಳೆ ಬರ್ತಾ ಇದೀವಿ ಮನವತಿಗೆ. ಬನ್ನಿ. ಖಂಡಿತ ಬಾ, ಪ್ಲೀಸ್ ಕಮ್. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ಬರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಮನೋವತಿಯಲ್ಲಿ ಕೊಡುವ ವಿಭೂತಿ ಮತ್ತು ಚಂದನವನ್ನು ಹೇಗೆ ಇಟ್ಟುಕೊಳ್ಳಬೇಕು ಅಂತ ವಿಧಾನ ಕೇಳಿದಾರಣ್ಣ. ಅಲ್ಲ, ಅದು ಅವ್ರಿಗೆ ಹೇಳಿ, ವಿಭೂತಿ ಬಂದು ನೆಚ್ಚಿನಲ್ಲಿ ಫೋರ್ಹೆಡ್ ನಲ್ಲಿ ಅಮರ ಅಂತ ಹೇಳಿ ಇಟ್ಕೊಳ್ಳಿ. ಹೃದಯಪೂರ್ವಕವಾಗಿ ಒಂದ್ ಚಿಟಿಕೆ ಬಾಯಿನಲ್ಲಿ ಹಾಕೊಂಡು ಅಮರ ಅಂತ ಹೇಳಿ ನೀರು ಕುಡಿಲಿ. ಚಂದನನು ಅದೇ ತರ ಗುರು ಮಧ್ಯದಲ್ಲಿ ಇಟ್ಕೊಳ್ಳಿ ಅಮರ ಅಂತ. ಅವರು ಮನೆ ಬಿಟ್ಟು ಆಚೆ ಹೋಗುವಾಗ, ಇಲ್ಲ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಳ್ತಾರೋ, ಇಲ್ಲ ಪೂಜೆ ಕೂತ್ಕೊಳ್ತಾರೋ, ಫಸ್ಟ್ ಥಿಂಗ್ ಲೆಟ್ ದೆಮ್ ಡೂ ದಟ್. ದೇ ಶುಡ್ ಡೂ ಇಟ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಬಿಲೀಫ್, ದೆನ್ ಇಟ್ ವಿಲ್ ವರ್ಕ್. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ಮಂಜುನಾಥ್ ರೆಡ್ಡಿ ಅಣ್ಣ ಮಾತಾಡಿ. ಹಲೋ, ನಮಸ್ಕಾರಪ್ಪ. ನಮಸ್ತೆ ಸರ್. ಹೇಳಿ ಮಂಜುನಾಥ್. ಸರ್, ಅದು ಕಾಳಿ ಟೆಂಪಲ್ ಗೆ ವಿಸಿಟ್ ಮಾಡಿದ್ದೆ. ಯಾವ್ದು? ವಾಟರ್ ಬಾಡೀಸ್ ಇದೆ ಸರ್. ಯಾವ ಕಾಳಿ ಟೆಂಪಲ್? ಅದೇ ಕಾಮಾಖ್ಯ ಸರ್. ಓಕೆ, ಒಳ್ಳೇದಾ. ಲಾಸ್ಟ್ ವಾರ ಭೇಟಿ ಮಾಡಿದ್ದೆ ಸರ್. ಅದೇ ನೀವು ಪ್ರಸ್ತಾವ ಕೊಟ್ರಲ್ಲ.
ಅಲ್ಲಿ ಎಲ್ಲಿ ಒಳ್ಳೇದಪ್ಪ. ನೋಡಿದ್ರು ಎಲ್ಲ ವಾಟರ್ ಬಾಡೀಸ್ ಇದೆ ಸರ್. ಅಲ್ಲಿ ಏನು ಹ್ಮ್ ವಿಗ್ರಹ ಹ್ಮ್ ಮೂರ್ತಿ ಏನಿಲ್ಲ ಅಲ್ಲಿ. ಹ್ಮ್ ದಸ ಮಹಾವಿದ್ಯಾಗ ಏನು ಇದು ಪ್ರಸಿದ್ಧಿ ಇದೆ ದೇವಸ್ಥಾನ. ಎಲ್ಲಿ ನೋಡಿದ್ರು ಹ್ಮ್ ಕತ್ಲು, ಎಲ್ಲ ನೀರೇ ಇದೆ ಅಲ್ಲಿ. ಏನು ಹ್ಮ್ ಕಾಣಿಸ್ಕೊಂಡಿಲ್ಲ, ವಿಗ್ರಹ ಏನು ಕಾಣಿಸ್ಕೊಂಡಿಲ್ಲ. ಆ ಹ್ಮ್ ಕಾಶಿಗೆ ಹೋಗೋಣ ಅಂತಿದ್ದೀನಿ ಸರ್. ಕಾಶಿಗೆ ಹೆಂಗ್ ಹೋಗ್ಬೇಕು ಸರ್? ಅದು ಏನೋ ಪ್ರೊಸೀಜರ್ ಇದೆಯಾ? ಹೌದು, ಕಾಶಿಗೆ ಹೋಗ್ಬೇಕಂದ್ರೆ ನೀವು ಫಸ್ಟ್ ರಾಮೇಶ್ವರ್ಗೆ ಹೋಗ್ಬೇಕು. ಹೋಗ್ಬಿಟ್ಟು ಹಾ ಸಮುದ್ರ ಸ್ನಾನ ಮಾಡ್ಬೇಕು. ಸಮುದ್ರ ಓಕೆ ಸ್ನಾನ ಸರ್. ಮಾಡ್ಬಿಟ್ಟು ಹಾ ನೀವು ಹಾ ರಾಮಲಿಂಗೇಶ್ವರ, ಅದು ಒನ್ ಆಫ್ ದ ಜ್ಯೋತಿರ್ಲಿಂಗಸ್. ಆ ಓಕೆ ಸರ್. ಅದಕ್ ಮುಂಚೆ ಏನ್ ಮಾಡಿ, ಸಮುದ್ರ ಸ್ನಾನ ಮಾಡಿದ್ಮೇಲೆ ಹಾ ನೀವು ಸರ್. ಅಲ್ಲಿ 64 ಬಾವಿಗಳಿದೆ. ಇವಾಗ ಹಾ ಹಾ 64 ಇಲ್ಲ, 21 ಬಾವಿಗಳಿದೆ. ಅಲ್ಲಿ ಓಕೆ ಸರ್. ಹೋದ್ರೆ ಅವ್ರು ಸ್ನಾನ ಮಾಡಿಸ್ತಾರೆ. ಹಾ ಅಲ್ಲಿ ಸ್ನಾನ ಮಾಡಿದ್ಮೇಲೆ ರಾಮಲಿಂಗೇಶ್ವರನ ಹೋಗಿ ಅಲ್ಲಿ ನೀವು ದರ್ಶನ ಮಾಡ್ಕೊಂಡು, ಹಾ ಅಲ್ಲಿಂದ ಸರ್. ಸಮುದ್ರ ತೀರದಿಂದ ಮಣ್ಣು ತಗೊಂಡು ಹಾ ಕಾಶಿಗೆ ಸರ್. ಹೋಗ್ಬೇಕು. ಹಾ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥ್ಗೆ ಅದನ್ನ ಸಮರ್ಪಣೆ ಮಾಡ್ಬೇಕು. ಹಾ ಮಾಡ್ಬಿಟ್ಟು ಆ ಗಂಗಾಜಲ್ ತಗೊಂಡ್ ಬಂದು ತಿರ್ಗಾ ಇಲ್ಲಿ ಕಾಶಿಗೆ ಬರ್ಬೇಕು. ಬಂದು ಹಾ ಸರ್. ರಾಮಲಿಂಗೇಶ್ವರ್ಗೆ ಅಭಿಷೇಕ ಮಾಡಿ ಆ ಗಂಗಾಜಲ್ನಿಂದ ಆಮೇಲೆ ನಿಮ್ ಮನೆಗೆ ಹೋಗಿ ಅನ್ನ ಸಂತರ್ಪಣೆ ಮಾಡ್ಬೇಕು. ಹಾ ಸರ್. ಇಷ್ಟಿದೆ ಪ್ರೊಸೀಜರ್ ಅಪ್ಪ. ಸುಮ್ನೆ ಓಕೆ ಸರ್. ರೆಸಾರ್ಟ್ ತರ, ಪಿಕ್ನಿಕ್ ತರ ಹೋಗ್ ಬರೋದಲ್ಲ ಕಾಶಿಗೆ. ಹಾ ಕಾಶಿ ಹಾ ಯಾತ್ರೆ ಅನ್ನೋದು ಅದು ಒಂದು ಪವಿತ್ರವಾದದ್ದು. ಹಾ ಈ ಸರ್. ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಿಮ್ಗೆ ಫಲ ಸಿಗ್ತಿದೆ. ಹಾ ಹಾ ಓಕೆ ಸರ್. ಅದೇ ಅಲ್ಲಿ ಆಮ್, ಅಷ್ಟಭೈರವಾಸನ ದರ್ಶನ ಮಾಡಬೇಕಾ ಸರ್ ಕಾಶಿಯಲ್ಲಿ? ನೀವು ಫಸ್ಟ್ ಈ ಪ್ರೊಸೀಜರ್ ಮಾಡಿ, ಅಲ್ಲಿ ಓಕೆ ಸರ್. ಹೋದ್ಮೇಲೆ ಹೇಳ್ತೀವಿ ಏನ್ ಮಾಡ್ಬೇಕಂತ ಅಲ್ಲಿ. ಓಕೆ ಸರ್. ಓಕೆ. ನಮಸ್ಕಾರ. ಓಕೆ ಸರ್. ನಮಸ್ಕಾರ. ಹ್ಮ್ ಧನ್ಯವಾದಗಳು ಅಣ್ಣ. ಹ್ಮ್ We'll take some questions from YouTube ಅಣ್ಣ. ಹ್ಮ್ 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 ಮಕ್ಕಳು ಇಲ್ಲದವರಿಗೆ ಮೋಕ್ಷ ಇಲ್ಲ, ಅಮರಗಳು ಧ್ಯಾನ ಮಾಡುವುದು ಅಂತ ಕೇಳಿದ್ರಣ್ಣ. ಅಲ್ಲ ನೋಡಿ, ಅದು ಅವ್ರವ್ರ ಕರ್ಮಾನುಸಾರ. ಅದು ಅವರು ಹೋದ ಜನ್ಮದಲ್ಲಿ ಮಕ್ಕಳ ಇದ್ದಿರ್ಬೋದು. ಏನೋ ಕಾರಣದಿಂದ ಅದೇನೋ ಕರ್ಮ ಮಾಡಿದರೆ ಈ ಜನ್ಮದಲ್ಲಿ ಅವ್ರ ಮಕ್ಳಿಲ್ಲ. ಅರ್ಥ ಆಯ್ತಾ? ಸೊ ಮೆನಿ ಫ್ಯಾಕ್ಟರ್ಸ್ ಕಮ್ ಇನ್ ಟು ಇಟ್. ಅದು ಸುಮ್ಮನೆ ಯಾರೋ ಹೇಳ್ತಾರಂತ ಅದನ್ನ ಮೇಲೆ ಇವರು ಭಾವನೆ ಇಟ್ಕೊಂಡು ಸೈಕಲಾಜಿಕಲಿ ಲೆಟ್ ದಮ್ ನಾಟ್ ಗೆಟ್ ಎಫೆಕ್ಟೆಡ್ ಬೈ ಇಟ್. ದೇರ್ ಆರ್ ಮೆನಿ ರೀಸನ್ಸ್ ವೈ ದೇ ಡೋಂಟ್ ಹ್ಯಾವ್ ಚಿಲ್ಡ್ರನ್ ಇನ್ ದಿಸ್ ಬರ್ತ್. ನೆಕ್ಸ್ಟ್ ಬರ್ತ್ ದೇ ವಿಲ್ ಹ್ಯಾವ್ ಚಿಲ್ಡ್ರನ್. ಸೊ ದೇ ನೀಡ್ ನಾಟ್ ವರಿ. ಧನ್ಯವಾದಗಳು ಅಣ್ಣ. ಮೋಕ್ಷ ಅನ್ನೋದು ಸ್ಪಿರಿಚುವಲ್ ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ಮೇಲೆ ಒಂದು ಗುರುನ ಇಟ್ಕೊಂಡು ಅವ್ರ ದಾರಿ ತೋರಿಸ್ತಾರೆ. ಆ ಸಾಧನೆಯಿಂದ ಮೋಕ್ಷ ಸಿಗ್ತದೆ. ಮಕ್ಕಳಿಲ್ಲ ಅಂದ್ರೆ ಮೋಕ್ಷ ಬರಲ್ಲ ಅನ್ನೋದು ಅದು ತಪ್ಪು ಕಲ್ಪನೆ. ಅದು ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಹ್ಮ್ ಅಣ್ಣ, ಹ್ಮ್ ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ. ಹ್ಮ್ ಸಿನ್ ಪೀಪಲ್ ಅಂದ್ರೆ ಪಾಪ ಮಾಡಿದವರು ಮನೋವತಿಗೆ ವಿಸಿಟ್ ಮಾಡಬಹುದಾ ಅಂತ ಕೇಳಿದಾರಣ್ಣ. ಅವ್ರ ಏನಕ್ಕೆ ಆತರ ಭಾವ ಇಟ್ಕೋಬೇಕು ಸಿನ್ ಮಾಡಿದಾರೆ ಅಂತ? ಫಸ್ಟ್ ಆಫ್ ಆಲ್ ಅದು ಅವರು ತೆಗೀರಿ, ತೆಗಿಬೇಕು ಅವ್ರ ಅದನ್ನ, ಆ ಭಾವನೆ. ಎಲ್ರು ಬರ್ಬೋದು ಮನೆ ಹೊತ್ತಿಗೆ. ಇಟ್ಸ್ ಎ ಸ್ಪಿರಿಚುವಲ್ ಪ್ಲೇಸ್. ಇಟ್ ಇಸ್ ಪರಬ್ರಹ್ಮಸ್ ಪ್ಲೇಸ್. ಇಟ್ ಇಸ್ ಎಂಟೈರ್ ಅವ್ರದ್ದು ಅನುಗ್ರಹ ಅಲ್ಲಿ ಇದೆ. ಅಲ್ಲಿ ಬಂದ್ರೆ ಆನಂದ ಆಗ್ತದೆ. ಅವ್ರು ಬರ್ಲಿ, ಅವ್ರು ಮಾಡಿರೋ ಪಾಪಕ್ಕೆ ಅವ್ರಿಗೆ ಪ್ರಾಯಶ್ಚಿತ ಸಿಗ್ತದೆ ಅಲ್ಲಿ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ಹ್ಮ್ ಒಬ್ರು ಅಣ್ಣ ಕೇಳಿದಾರಣ್ಣ, ಪ್ಲೀಸ್ ಡಿಸ್ಕ್ರೈಬ್ ಇನ್ 2 words ಅಬೌಟ್ ಪರಬ್ರಹ್ಮ ಲೋಕ. ಇಟ್ ಈಸ್ ಇಂಪಾಸಿಬಲ್. ಇಟ್ ಇಸ್ ಯಾರು ಕೇಳಿದಾರ ಪ್ರಶ್ನೆ, they don't understand what is the stature of Parabrahma. You cannot explain in words Parabrahmana. It is beyond all those things. You have to experience. Spirituality has to be experienced. It cannot be debated, analyzed, and questioned and argued. That is the reality of spiritualism.
ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಕಾನ್ಸಿಯಸ್ ಆಗಿ ಪರಬ್ರಹ್ಮ ಲೋಕಕ್ಕೆ ಸೇರ್ತೀವಿ ಅಂತ ಅನ್ಕೊಂಡಿದ್ರೆ ಆ, ಈಗ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ, ಆಗ ನಮಗೆ ಕಾನ್ಸಿಯಸ್ ಅಲ್ಲಿ ಬರ್ಲಿಲ್ಲ ಪರಬ್ರಹ್ಮ ಲೋಕಕ್ಕೆ ಅಂದ್ರೆ ಹೋಗ್ತೀವಾ ಅಂತ. ಏನಪ್ಪ ಕೈಲ ಕರೆಕ್ಟ್ ಆಗಿ ಹೇಳಿ ಆ ಕ್ವಶನ್. ಅದು ಅವರು ಕಾನ್ಸಿಯಸ್ ನಲ್ಲಿ ಪರಬ್ರಹ್ಮ ಲೋಕವನ್ನ ಯಾವಾಗ್ಲೂ ಇಟ್ಕೊಂಡಿರ್ತಾರಂತೆ ಮೈಂಡ್ ಅಲ್ಲಿ ಅಣ್ಣ. ಈಗ ಖಂಡಿತ ಲಾಸ್ಟ್ ಅವ್ರಿಗೆ ಲಾಸ್ಟ್ ಥಾಟ್ ಇದ್ರೆ ಅವೇರ್ನೆಸ್ ಇದ್ರೆ ದೇಲ್ ಗೋ ಟು ಪರಬ್ರಹ್ಮ ಲೋಕ ಡೈರೆಕ್ಟ್ಲಿ. ಮತ್ತೆ ಈಗ ಸಡನ್ ಆಗಿ ಕಾರ್ಡಿಯಾಕ್ ಅಟ್ಯಾಕ್ ಆಗ್ತಿದಾವಲ್ಲ ಅಣ್ಣ, ಆ ಕೇಸಲ್ಲಿ ಹೇಗೆ ಅಂತ ಅವ್ರ ಪ್ರಶ್ನೆ ಬಂದಿರಣ್ಣ. ಅಲ್ಲ, ದಟ್ ಇಸ್ ವೈ ವಿ ಶುಡ್ ಹ್ಯಾವ್ ದಟ್ ಕಾನ್ಶಿಯಸ್. ಗುರು ಅಮರ್ ಅವ್ರು ಹೇಳಿರೋದು, ಹ್ಯಾವ್ ಎ ವೈಕುಂಠ ಆರ್ ಕೈಲಾಸ ಇನ್ ಯುವರ್ ಮೈಂಡ್ ಆಲ್ವೇಸ್. ವಿ ಡೋಂಟ್ ನೋ ವೆನ್ ವಾಟ್ ಹ್ಯಾಪನ್ಸ್ ಟು ಯು ಅಲ್ವಾ. So if you are continuously thinking of a divinity, when you get the cardiac arrest, you will go to that loka. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನೂ ಅಕ್ಕನೂ ಗೊತ್ತಣ್ಣ, ಬಸ್ ಎಸ್ ಎಂ ಅಂತ ಇದೆ ಅಣ್ಣ. ಅವ್ರದ್ದೊಂದು ಪ್ರಶ್ನೆ ಬಂದಿದೆ ಅಣ್ಣ. ಕ್ಯಾನ್ ಯು ನಲಿಫೈ ಆಲ್ ದ ಎಫೆಕ್ಟ್ಸ್ ಆಫ್ ದ ಪ್ರಾರಬ್ಧ ಕರ್ಮ ಅಂಡ್ ಸಂಚಿತ ಕರ್ಮ ಇನ್ ದಿಸ್ ಲೈಫ್ ಅಂತ ಕೇಳಿದ್ರು. It is possible. For what, if for anything you want to do, you should have a guru. Through guru only you can get rid of all these things. But for guru you cannot do anything. ಧನ್ಯವಾದಗಳು ಅಣ್ಣ. ಅವ್ರ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೇಮ್ ಅಣ್ಣ. ಹೌ ಬಟ್ ಯುವರ್ ಆನ್ಸರ್ ಆನ್ಸರ್ಸ್ ದಟ್ ಕ್ವಶನ್ ಅಣ್ಣ. Okay. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಗ್ಯಾಲರಿ ಮೋಡಲ್ಲಿ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ವಿ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ಅಣ್ಣ ಒಬ್ರು ಕಾಮಾಖ್ಯ ಟೆಂಪಲ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಅಂತ ಕೇಳಿದಾರಣ್ಣ. ಇಲ್ಲ, ಅಲ್ಲಿ ಅವ್ರು ಹೋದ್ರೆ ಸ್ಥಳ ಪುರಾಣ ಸಿಗ್ತಿದೆ, ಅದ್ರ ಬಗ್ಗೆ ಅವ್ರು ತಿಳ್ಕೊಬಹುದು. ಇಲ್ಲ ಅಂದ್ರೆ ಗೂಗಲ್ಗೆ ಹೋದ್ರೆ ಅದ್ನಲ್ಲಿ ಅವರು ತಗೊಂಡು ತಿಳ್ಕೊಬಹುದಪ್ಪ ಸ್ಥಳ ಪುರಾಣ. One more question ಬಂದೋಣ. During in spiritual life, we have to sacrifice the social life like watching the movies, sports, and entertaining to adopt both. Their question is how to balance the lives they are asking. Say, one thing, when you watch a movie, you just watch the movie as a witness. You don't get involved in it. Artha aita? You should be like that. Spiritual life is for the individual. That should not be debated or known to anyone. It should be kept secret and sacred. ಅದನ್ನ ಅವರು ಫಾಲೋ ಮಾಡ್ಬೇಕದು. ಅರ್ಥ ಆಯ್ತಾ? And material life, as normal you are there, you follow the material life, satisfying your family, your wife, your children normally in whatever way it is. ನೋಡ್ಬೋದು, ಪಿಕ್ಚರ್ ನೋಡ್ಬೋದು, ಟಿವಿ ನೋಡ್ಬೋದು, but there's a limit in it. One should not get engrossed in it. Be a witness for everything and ignore it. You should not be carried into your hridaya. ಸರಿ ಅಣ್ಣ, ಧನ್ಯವಾದಗಳು. It's only a momentary status ಇದು. ಸರಿ, ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ಬ ಪ್ರಶ್ನೆ ಕೇಳಿದಾರಣ್ಣ. What is the difference between the physical guru and non-physical guru? See, guru is a guru, whether he is physical or non. Guru has got that capacity. Even if he leaves the body, he connects you, he contacts you, he takes care of you. It is your perception, your belief, how you see through it. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. Kumar.
ಮುಂದಿನ ಪ್ರಶ್ನೆ ಬಂದೋಣ. ಈಸ್ ಮೆಂಟಲ್ ಇಲ್ನೆಸ್ ಆಲ್ಸೋ ದ ಎಫೆಕ್ಟ್ ಆಫ್ ಫಾಸ್ಟ್ ಕರ್ಮ? Definitely, it can be also from your past karmas. Any health illness is because of your past karma, what you have done. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ಹೌ ಟು ಗೆಟ್ ಅಣ್ಣ How to ಮೋಕ್ಷ? get hold of first guru. Through him you can get the moksha. ಅಂಡ್ ಧನ್ಯವಾದಗಳು. ಅಕ್ಕ ಕೇಳಿದಾರಣ್ಣ, ಪ್ಲೀಸ್ ಟೆಲ್ ಅಸ್ ಅಬೌಟ್ 7 ಚಕ್ರ ಆಕ್ಟಿವೇಶನ್. ಅದು ಹೇಳಕ್ ಆಗಲ್ಲಪ್ಪ, ಅದೆಲ್ಲ it cannot be told in words. They have to get hold of a guru who will put you into the spiritual sadhana, and where when he initiates into your each chakra, he will give the definition and explanation of each chakra. You can go through it. Just knowing it is of no use. You have to practically get into the spiritual sadhana of the each chakra. Knowledge is not advisable. Guru Amararane ಹೇಳಿದ್ದಾರೆ, unlearn what you have learned. So what is the use of you knowing about the chakras? You should realize within yourself that chakra is there, and you should go into that chakra, meditate on it, and get the benefit of it. How to do it? Get hold of a guru. For everything, guru is important. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಬಂದೋಣ ಚಾಟ್ ಇಂದ. ಇನ್ ಅವರ್ ವರ್ಕ್ ಎನ್ವಿರಾನ್ಮೆಂಟ್, ಟು ವಿಚ್ ವಿ ಹ್ಯಾವ್ ಟು ಗಿವ್ ದ ಇಂಪಾರ್ಟೆನ್ಸ್, either to assigned work or in assigned work we have to follow the dharma? You follow the dharma. Assigned work ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರದ? ಹಾ ಅಣ್ಣ. ನೀವು ಹೋಗಿ ನೀವು ಧರ್ಮ ಪ್ರಕಾರ ನಿಮ್ಮ ವರ್ಕಿಂಗ್ ಅವರ್ಸ್ ಎಷ್ಟಿದೆಯೋ ನಿಮ್ ಕಾನ್ಶಿಯಸ್ ಪ್ರಕಾರ ನೀವು ಕೆಲಸ ಮಾಡ್ಬಿಟ್ಟು ನೀವು ಬನ್ನಿ. ನೀವು ಅಲ್ಲಿ ಹೋಗೋದು, ಟೈಮ್ ವೇಸ್ಟ್ ಮಾಡೋದು, ಅಲ್ಲಿ ಹೋಗೋದು ಟೀ ಕುಡಿಯೋದು, ಆ ಕಡೆ ಹೋಗಿ ಚಾಟ್ ಮಾಡೋದು, ಇದೆಲ್ಲ ಮಾಡಬಾರ್ದು. ಕೆಲ್ಸಕ್ಕೆ ಹೋಗ್ತೀರಾ, ಧರ್ಮದಿಂದ ಎನಿ ನಂಬರ್ ಆಫ್ ಅವರ್ಸ್ ಗಿವನ್ ಟು ಯು, ಯು ಡೂ ದ ವರ್ಕ್ ಸಿನ್ಸಿಯರ್ಲಿ ಅಂಡ್ ಯು ಕಮ್ ಔಟ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಬಂದು ಒಬ್ರು ಅಣ್ಣ ಕೇಳಿದಾರಣ್ಣ. ಇಟ್ಸ್ ಕ್ವೈಟ್ ರೀಡ್ ಅಣ್ಣ, ಲಾಂಗ್ ಅಣ್ಣ, ಐ ವಿಲ್ ರೀಡ್ ಔಟ್ ಅಣ್ಣ. ಸರ್ ನಮಸ್ತೆ. ಇನ್ ಭಗವದ್ಗೀತಾ ಕೃಷ್ಣ ಥಾಟ್ ಅರ್ಜುನ to do his duty without attachment. Instead of saying do your duty, you will win in this war. Now in life I have no other options than winning that. Shall I do what Amara Guru told about success or winning? Please guide me sir ಅಂತ ಕೇಳಿದ್ರು. You do your daily duty, what you have to do as per your karma, and the phala you leave it to Sri Krishna. ಅದಕ್ಕೆ ಹೇಳೋದು, everything whatever you do, body, mind and intellect, action, every step you say Sri Krishna Arpanamastu. Don't expect the fruit of it. ಅರ್ಥ ಆಯ್ತಾ? ಈ ತರ ಮಾಡ್ಕೊಂಡು ಹೋದ್ರೆ the karma will not attach you. It will be taken care of Sri Krishna himself. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಕೇಳಿದಾರಣ್ಣ, ನಾವು ಮನೋವತಿಗೆ ದೂರದಿಂದ ಬರುವವರಿಗೆ ಉಳಿದುಕೊಳ್ಳಲು ಮನೋವತಿಯಲ್ಲಿ ವ್ಯವಸ್ಥೆ ಇದೆಯಾ ಅಥವಾ ಹತ್ತಿರದಲ್ಲಿ? ಇಲ್ಲ ಇಲ್ಲ ಇಲ್ಲ, ಆತರ ಯಾವ್ದು ಇಲ್ಲ. ಬೇಕಾದ್ರೆ ನಾವು ಟೆಂಪ್ರರಿ ಆಗಿ ಅರೇಂಜ್ಮೆಂಟ್ ಮಾಡಬಹುದು. ಮುಂಚೆನೆ ನಮಗೆ ಸೂಚನೆ ಕೊಟ್ರೆ ವಿಲ್ ಟ್ರೈ ಟು ಅಕಾಮಡೇಟ್ ದೆಮ್. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ಸಾರಿ ಅಣ್ಣ, ಇಫ್ ವಿ ನೋಟಿಸ್ ದಟ್ ಪೀಪಲ್ ಡೂಯಿಂಗ್ ಬ್ಯಾಡ್ ಥಿಂಗ್ಸ್, ವಾಟ್ ಐ ಹ್ಯಾವ್ ಟು ಡೂ ಬೀಯಿಂಗ್ ವಿತ್ ದೆಮ್ ಆಸ್ ಲೈಕ್ ದೇ ವೇರ್ ಆರ್ ಬೀಯಿಂಗ್ ಮೈನ್ ಆಫ್ ಫಾಲೋಯಿಂಗ್ ರೈಟ್ ಥಿಂಗ್ಸ್? You avoid that satsang, you come out of that place, you ignore and you be to yourself. Don't get attached to it, because that is come as a parasha karma to you, and you will have to suffer for it. Best is to be away from such activities
from such bad things as far as possible. ಶೋರ್ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಜ್ಯೋತಿ ಮಾತಾಡಿ ಅಕ್ಕ. ಹಲೋ ಹಲೋ, ನಮಸ್ತೆ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ಇದು ಸೂರ್ಯ ದೇವರು ಲ್ಯಾವೆಂಡರ್ ಕಲರ್ ಇರ್ತಾರೆ ಅಂತ ಹೇಳಿದ್ರಲ್ಲ ನೀವು. ಇಲ್ಲ, ಹಂಗಲ್ಲ, ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಗುರು ಅಮರ ಅವ್ರು ಏನ್ ಹೇಳ್ತಾರಂದ್ರೆ, ದ ಕಲರ್ ಆಫ್ ಸನ್ ಇಸ್ ಆಕ್ಚುಲಿ ಇಟ್ ಇಸ್ ಲ್ಯಾವೆಂಡರ್ ಕಲರ್ ಅಂತ. ಸೂರ್ಯ ದೇವರಲ್ಲ, ಸೂರ್ಯ ಆ ಕಿರಣಗಳು ಅದು ಬರ್ತದಲ್ಲ, ಅದು ಆತರ. ಸೂರ್ಯ ಲಾರ್ಡ್ ಸೂರ್ಯನಾರಾಯಣ ಇಸ್ ಡಿಫರೆಂಟ್. ಅರ್ಥ ಮಾಡ್ಕೊಳ್ಳಿ ಅದು. ಸೊ ಅದೇ ಲಾರ್ಡ್ ಅದು. ಸೂರ್ಯನಾರಾಯಣ ವಿಲ್ ನಾಟ್ ಬಿ ಇನ್ ಲ್ಯಾವೆಂಡರ್ ಕಲರ್. ಓಕೆ, ಅದು ಈಗ ಅರ್ಥ ಮಾಡ್ಕೋಬೇಕು ನೀವು. ಕಿರಣಗಳು ಮಾತ್ರ. ಹೌದೌದು, ದ ರೇಸ್, ಅದೇ ಸರಿ ನಾನು. ಅಲ್ಟ್ರಾ ವೈಲೆಟ್ ರೇಸ್ ಬರ್ತದಲ್ಲ, ಅದು ಹೌದು. ನಮ್ಮ ಬಾಡಿಗೆ ದಿಸ್ ಲ್ಯಾವೆಂಡರ್ ಕಲರ್ ಹಾಕೊಂಡ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ಅದು ಒಂದು ಮೊನ್ನೆ ನಾನು ಆದಿತ್ಯ ಹೃದಯ ಹೇಳ್ಕೊಂತಾ ಇದ್ದೆ. ಆದಿತ್ಯ ಹೃದಯ ನೋಡು ಸೂರ್ಯನ ನೋಡ್ತಾ ಇದ್ದೆ. ನಾನು ಡೈರೆಕ್ಟ್ ಆಗಿ ಬಂದು ದೀಪ ಹಚ್ಚಿದೆ. ದೀಪ ಹಚ್ಚಿದಾಗ ಅದು ದೀಪ ರೆಡ್ ಕಲರು, ಸುತ್ತಲೂ ಲ್ಯಾವೆಂಡರ್ ಕಲರ್ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಕೇಳಿದ್ದು. ಒಳ್ಳೇದಮ್ಮ, ಅದು ಅರ್ಥ ಮಾಡ್ಕೊಳ್ಳಿ ನೀವು. ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ವಲ್ಪ ಕೇಳುವಾಗ. ಹ್ಮ್, ಸೂರ್ಯನಾರಾಯಣ ಭಗವಂತ ಅವ್ರು ಬೇರೆ ಅವರು, ಓಕೆ. ಅರ್ಥ ಆಯ್ತಾ? ಸೂರ್ಯ ಲೋಕ ಅನ್ನೋದು ಸೂರ್ಯ ಡಿಸ್ಕ್ ಇದೆ. ಆ ಡಿಸ್ಕ್ ನಿಂದಾನೇ ನಮ್ಗೆ ಈ ಒಂದು ಅವ್ರದ್ದು ಒಂದು ಕಿರಣಗಳು ಬರೋದು. ಹ್ಮ್ ಅದು ಒಳಗಡೆ ಹೋದ್ಮೇಲೆ ಒಂದು ಭೂಮಿ ಇದೆ. ಆ ಭೂಮಿನಲ್ಲಿ ಒಂದು ಸುಂದರವಾದ ವಾತಾವರಣ ಇದೆ. ಅಲ್ಲಿ ಒಂದು ಪ್ಯಾಲೇಸ್ ಇದೆ. ಆ ಪ್ಯಾಲೇಸ್ ನಲ್ಲಿ ಲಾರ್ಡ್ ಸೂರ್ಯನಾರಾಯಣ ಇದ್ದಾರೆ. ಸರಿ, ಓಕೆ. ಆಯ್ತಮ್ಮ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅವರು ನಾಯಿ ಮರಿ ಕೂಡ ಪರಬ್ರಹ್ಮ ಲೋಕಕ್ಕೆ ಸೇರಲು ಸಾಧ್ಯ ಇದೆಯಾ ಅಣ್ಣ, ಅಥವಾ ಇಲ್ಲ ಅಂದ್ರೆ ಅದು ಮತ್ತೆ ಮನುಷ್ಯ ಜನ್ಮ ಪಡೆದುಕೊಂಡು ಬರ್ಬೇಕಾ ಅಂತ ಕೇಳಿದಾರಣ್ಣ. ಇಟ್ಸ್ ಅಬ್ಸರ್ಡ್ ಕ್ವಶನ್ ಅಪ್ಪ. ಏನಕ್ಕೆ ಈ ತರ ಕೇಳ್ತಾರೆ ಅವರು? ಅದಕ್ಕೂ ಅವ್ರಿಗೂ ಏನ್ ಸಂಬಂಧ ಹೇಳು? ನಾಯಿ ಮರಿ ಆತ್ಮ ಬಂದು ಚತುರ್ಮುಖ ಬ್ರಹ್ಮಲೋಕದಿಂದ ಬಂದಿರೋದು, ಅದು ವಾಪಸ್ ಅಲ್ಲಿ ಹೋಗ್ತಿದೆ. ಇವ್ರು ಏನಕ್ಕೆ ಅದನ್ನ ಪರಬ್ರಹ್ಮ ಲೋಕಕ್ಕೆ ಹೋಗ್ಬೇಕಂತ ಕೋರ್ಕೊಳ್ತಾರೆ ಇವರು? ಯಾವ ತರ ಅದಾಗ್ತದೆ? ಹೌದು, ಇಟ್ ಈಸ್ ಅಗೇನ್ಸ್ಟ್ ಕ್ರಿಯೇಷನ್ ಅಲ್ವಾ? ಫಸ್ಟ್ ಇವ್ರು ಹೋಗಕ್ಕೆ ಟ್ರೈ ಮಾಡ್ಲಿ. ಆ ನಾಯಿ ಮರಿಬೇಕು, ಇವ್ರಿಗೇನ್ ಚಿಂತೆ? ಇವ್ರು ಹೋಗ್ತಾರ ಅಂತ ನೋಡ್ಬೇಕು ಇವ್ರು ಫಸ್ಟ್. ಸರಿ ಚಾಟ್ ಇಂದ ಇನ್ನೊಂದು ಪ್ರಶ್ನೆ ಅಣ್ಣ. ಅಣ್ಣ, will get chance to admit their bad mistakes. ಪ್ರಾಯಶ್ಚಿತ ಮನಸ್ಸಿಂದ ಹೃದಯಪೂರ್ವಕವಾಗಿ ಆ ಶ್ರೀಕೃಷ್ಣನ ಹತ್ರ ಕಣ್ಣೀರ್ ಇಟ್ಕೊಂಡು ಪ್ರಾಯಶ್ಚಿತ ಕೇಳಿದ್ರೆ ಖಂಡಿತ ಅವ್ರಿಗೆ ಬಿಡುಗಡೆ ಸಿಗ್ತದೆ. ಬಟ್ ಅದನ್ನ ರಿಪೀಟ್ ಮಾಡಬಾರ್ದು. ಇನ್ನೊಂದ್ಸತಿ ಮಾಡಿದ್ರೆ ಇಟ್ ಬಿಕಮ್ಸ್ ಪಾಪ. ಒನ್ಸ್ ಎ ಮಿಸ್ಟೇಕ್ ಇಸ್ ಪಾರ್ಡನ್ಡ್, ಸೆಕೆಂಡ್ ಟೈಮ್ ರಿಪೀಟೆಡ್ ಬಿಕಮ್ಸ್ ಎ ಸಿನ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಚಾಟ್ ಇಂದ ಸೇಮ್ ಪ್ರಶ್ನೆ ಅಣ್ಣ. ಸರ್ ನಮಸ್ತೆ, ಕ್ಯಾನ್ ಯು ಎಕ್ಸ್ಪ್ಲೇನ್ ವಾಟ್ ದ ಪರಿಚಿಕ ಕರ್ಮ, ಲೈಕ್ ದ ಕರ್ಮ ವಿಚ್ attaches us to in the crowd places? ಫಾರ್ ಎಕ್ಸಾಂಪಲ್, ಈ ಬೋಯಿಂಗ್ ಇದಾಯ್ತಲ್ಲ ಕ್ರಾಶ್, ಅಲ್ಲಿ ಔಟ್ ಆಫ್ ದ 271 ಪೀಪಲ್ 1% ಬ್ಯಾಡ್ ಕರ್ಮ ವುಡ್ ಹ್ಯಾವ್ ಬೀನ್ ವೆರಿ ವೆರಿ ಕ್ರೂಷಿಯಲ್ ಅಂಡ್ ನೆಗೆಟಿವ್. ಸೊ ಆ ಒಂದು ವ್ಯಕ್ತಿ ಕರ್ಮದಿಂದ ಮಿಕ್ಕಿದವರೆಲ್ಲ ಸತ್ರು. ದಟ್ ಈಸ್ ಪರಿಚಯ ಕರ್ಮ. ಸರಿ ಅಣ್ಣ, ಧನ್ಯವಾದ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಪಾಡ್ಕಾಸ್ಟ್ ಯು ವಿಲ್ ಕಮ್ ಇನ್ 2042. See him physically ಅಂತ ಕೇಳಿದ್ರು. Yeah, he will be born physically. 2042, he will be born in the same Shravana Nakshatra on Amavasya. He will be born at 12 midnight. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ.
ಆ, ನಾವು ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್. ವಿಲ್ ವೇಟ್ ಫಾರ್ 2 minutes ಅಣ್ಣ, ಇಫ್ ವಿಲ್ ಟೇಕ್ ಸಮ್ ಫ್ರಮ್ ಗ್ಯಾಲರಿ. ಸಂಗಮೇಶ್ ಅಣ್ಣ, ನೀವು ಹ್ಯಾಂಡ್ ರೈಸ್ ಮಾಡಿದಿರ, ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸಂಗಮೇಶ್. ಆ, ಅಣ್ಣ ಇದು ಒಂದು 2-3 ದಿನಗಳ ಹಿಂದೆ ಒಂದು ಕನಸು ಬಿದ್ದಿತ್ತು ಅಣ್ಣ ಅದು. ಹ್ಮ್ ಅಂದ್ರೆ ಕನಸಿನಲ್ಲಿ ಕಾರ್ ಒಳಗಡೆ ಹೋಗ್ತಾ ಇದ್ವಿ, ಮುಂದ್ಗಡೆ ಏನೋ ವಿಧಾನಸೌಧ ಇದೆ, ಅಲ್ಲಿ ಒಂದು ನದಿ ಏನೋ ಇದೆ, ಅಲ್ಲಿ ಅದ್ ಕಟ್ಟಿರ್ತಾರಲ್ಲ ಅಣ್ಣ, ಅದ ಮೇಲ್ಗಡೆ ಅಲ್ಲಿ ನಿಂತು ನೋಡ್ಕೋಬೇಕು ಅಂತ ಹೇಳಿ ಅಲ್ಲಿ ನೀರ್ ನೋಡಕ್ ಹೋಗ್ತೀನಿ, ನೋಡ್ತಿದ್ದಂಗೆ ಅದು ಕಟ್ಟಿರೋದು ಬಿದ್ದು ಬೀಳುತ್ತೆ. ಹಿಡಿಯಕ್ ಟ್ರೈ ಮಾಡ್ತೀನಿ, ಹಿಡಿಯಕ್ಕೂ ಆಗಲ್ಲ, ಎಲ್ಲ ನಾವು ನಿಂತಿರೋ ಜಾಗನೇ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ. ನಾನು ನೀರಲ್ಲಿ ಮುಳುಗ್ತಾ ಇದ್ದೀನಿ. ಹಾಗೆ ಮುಳುಗ್ತಾ ಇದ್ದೀನಿ, ಸಾಯಕ್ಕೂ ಆಗಲ್ಲ. ಮತ್ತೆ ಇದು ನೀರಲ್ಲಿ ಬೀಳೋದು ಮುಂಚೆಯಿಂದಾನು ನೀರಲ್ಲಿ ಬೀಳೋದು ತುಂಬಾ ಕನಸು ಬರುತ್ತೆ. ಅಲ್ಲ, ವಿಧಾನಸೌಧ ಕೆಳಗಡೆ ನದಿ ಇದೆ, ಅದು ಕರೆಕ್ಟ್, ಅದು ಸತ್ಯ. ಅದು ಇದು ಯುಟಿಲಿಟಿ ಬಿಲ್ಡಿಂಗ್ ಕೆಳಗಡೆ ಒಂದು ಗ್ಯಾಜೆಟ್ ಇದೆ, ಮೈಸೂರು ರೈಟ್ ಇರೋದು. ಅದು ಯಾವಾಗ ಎಕ್ಸ್ಪ್ಲೋಡ್ ಆಗ್ತದೋ 7 miles ಕಂಪ್ಲೀಟ್ ವಿಲ್ ಬಿ ಡಿಸ್ಟ್ರಾಯ್ಡ್. ಆವಾಗ ವಿಧಾನಸೌಧ ವಿಲ್ ಆಲ್ಸೋ ಗೆಟ್ ಡಿಸ್ಟ್ರಾಯ್ಡ್ ಅಂಡ್ ರಿವರ್ ವಿಲ್ ಕಮ್ ಔಟ್. ಇದು ಕನಸು ನನಗೆ ಯಾಕೆ ಬೇಕಾಯ್ತು? ಅದೇ ಫ್ಯೂಚರ್ ನೀವು ನೋಡಿದಿರ, ಇವಾಗ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಇನ್ ಫ್ಯೂಚರ್ ದಿಸ್ ವಿಲ್ ಹ್ಯಾಪನ್, ಬಟ್ ವಿ ಡೋಂಟ್ ನೋ ವೆನ್ ಇಟ್ ಇಸ್. ಸರಿ ಅಣ್ಣ, ಓಕೆ, ಹ್ಮ್ ಧನ್ಯವಾದಗಳು. ಧನ್ಯವಾದಗಳು ಅಣ್ಣ. ಆ, ಎಲ್ಲರಿಗೂ ಒಂದು ಮನವಿ, ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಬರ್ತಾ ಇದೆ. ಯಾರಾದರೂ ನಾಯ್ಸ್ ಮಾಡ್ತಿದ್ರೆ ಅದನ್ನು ಅವಾಯ್ಡ್ ಮಾಡಿ, ಬೇರೆಯವರಿಗೆ ತೊಂದರೆ ಆಗುತ್ತೆ. ಅಣ್ಣ, ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಒಬ್ರು ಅಕ್ಕ ಕೇಳಿ, ಅವರು ಕೃಷ್ಣನ ತುಂಬಾ ನಂಬಿದಾರಂತಣ್ಣ, ಆದ್ರೂ ಅವರ ಯಾವ ಒಂದು ಸಣ್ಣ ಕೆಲಸನೂ ಆಗ್ತಾ ಇಲ್ಲ ಅಂತ ಅಣ್ಣ. ಆದ್ರೂ ಅವರ ಅವರ ಸ್ಟ್ರಾಂಗ್ ಬಿಲೀವ್ ಈಸ್ ದೇ ಬಿಲೀವ್ ದಟ್ ಸ್ಟಿಲ್ ಬಿಲೀವ್ ಅಂತ ಹೇಳಿದಾರಣ. ಅವರು ಶ್ರೀಕೃಷ್ಣನ ಅರ್ಥ ಮಾಡ್ಕೊಂಡಿಲ್ಲ. ಅವರು ಶ್ರೀಕೃಷ್ಣ ತುಂಬಾ ನಂಬಿದ್ರೆ ಈ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ ಅವ್ರು. ಅರ್ಥ ಆಯ್ತಾ? ನಂಬೋದು ಬೇರೆ, ಹೇಳೋದು ಬೇರೆ. ನಂಬಿಕೆ ಅನ್ನೋದು ಯಾವ ತರ ಇರ್ಬೇಕು ಅಂತ, ಮೀರಾ ತರ ಇರ್ಬೇಕು, ರಾಧಾ ತರ ಇರ್ಬೇಕು, ಗೋಪಿಗಳ ತರ ಇರ್ಬೇಕು. ಸುಮ್ನೆ ಇವ್ರ ಕೆಲ್ಸ ಆಗಿಲ್ಲ ಅಂದ್ರೆ ಇವರು ನಂಬಿದ್ರೆ ಅದು ಇವ್ರ ಕರ್ಮದಿಂದ. ಅದು ಶ್ರೀಕೃಷ್ಣ ಏನ್ ಮಾಡಕ್ ಆಗಲ್ಲ. ನಿಮ್ ಕರ್ಮ ಇರುವಾಗ ಭಗವಂತ ಏನು ಮಾಡಲ್ಲ. ನಿಮ್ ಕರ್ಮ ಕಳಿದ್ರೆ ಆ ಸಮಯದಲ್ಲಿ ಶ್ರೀಕೃಷ್ಣ ಬಂದು ಹೆಲ್ಪ್ ಮಾಡ್ತಾರೆ. ಆತರ ಭಗವಂತನ ದೋಷಿಸಬಾರ್ದು. ನಂಬಿದ್ದೀರಾ ಅಂತ ಏನು ಆಗಿಲ್ಲ ಅಂತ, ನಮ್ ಕರ್ಮದಿಂದ ನಾವು ಅನುಭವಿಸ್ತಾ ಇದ್ದೀವಿ. ಸರಿ ಅಣ್ಣ, ಧನ್ಯವಾದ. ಚಾಟ್ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರೆ. ಅವರು ಗೌರ್ಮೆಂಟ್ ಎಂಪ್ಲಾಯಿ ಅನ್ಸುತ್ತೆ. ಅವರು ಯಾರಾದ್ರೂ ಅವರಿಗೆ ಲಂಚ ಕೊಡಕ್ ಬಂದಾಗ ಅವರು ನಿರಾಕರಿಸಿದರೆ ಅವರಿಗೆ ಜೀವ ಬೆದರಿಕೆ ಕರೆಗಳು ಬರ್ತಾವಂತಣ್ಣ. ಅದರ ಬದಲಾಗಿ ಅದನ್ನ ಸ್ವೀಕರಿಸ್ಬಿಟ್ಟು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದಾರಣ್ಣ. ಇವಾಗ ಆತರ ಮಾಡ್ಲಿ, ಅದ್ ತಗೊಂಡು ಶ್ರೀಕೃಷ್ಣಾರ್ಪಣ ಒಂದು ತಗೊಂಡ್ಬಿಟ್ಟು ಅದನ್ನ ಎಲ್ಲಾದ್ರೂ ಒಂದು ಆರ್ಫನೇಜೋ, ಬ್ಲೈಂಡ್ ಸ್ಕೂಲು ಈ ತರ ಇರ್ತದೆ ಕೆಲವು ಪ್ಲೇಸಸ್, ಅಲ್ಲಿ ಅದನ್ನ ತಗೊಂಡೋಗಿ ದೇ ಕ್ಯಾನ್ ಯೂಸ್ ಇಟ್. ಲೆಟ್ ದೆಮ್ ಡೂ ಇಟ್ ಇನ್ ಕೈಂಡ್. ಅಲ್ಲಿ ಏನ್ ಬೇಕೋ ನೋಡಿ ತಿಳ್ಕೊಂಡು ಅದನ್ನ ಅಲ್ಲಿ ಸೇವೆ ಮಾಡ್ಬಿಡಿ. ಅವರು ಸರಿ ಅಣ್ಣ. ಉಂಡಿನೆಲ್ಲ ಹಾಕೋಕ್ ಹೋಗ್ಬೇಡಿ. ಅದನ್ನ ತಗೊಂಡೋಗಿ ಗೋ ಟು ಸಚ್ ಪ್ಲೇಸಸ್, ಅಲ್ಲಿ ವಿಚಾರಿಸಿ ಏನ್ ಬೇಕು ಅಂತ
ನೀವು ಅದು ಏನ್ ಬೇಕೋ ಅದನ್ನ ನೀವೇ ಸ್ವಂತ ತಗೊಂಡೋಗಿ ಅದನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಅಲ್ಲಿ ದುಡ್ಡು ಕೊಟ್ರೆ ದಟ್ ಪರ್ಸನ್ ಆಲ್ಸೋ ವಿಲ್ ಮಿಸ್ಯೂಸ್ ಇಟ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಹ್ಮ್. ಒಬ್ರು ಅಕ್ಕ ಪ್ರಶ್ನೆ ಕೇಳಿದ್ರಣ್ಣ, ಈಸ್ ಇಟ್ ಕಾಮನ್ ಟು ಫೀಲ್ ಅಸ್ಲೀಪ್ ಆಫ್ಟರ್ ಮೆಡಿಟೇಟಿಂಗ್ 24 minutes ಆರ್ ಈಸ್ ಇಟ್ ದ ಮೆಂಟಲ್ ವೀಕ್ನೆಸ್ ಅಂತ ಕೇಳಿದ್ರಣ್ಣ. ಇಲ್ಲ, ಆಫ್ಟರ್ 24 minutes ಯು ಟೇಕ್ ರೆಸ್ಟ್ ಅಷ್ಟೇ, ಬೇರೆ ಏನಿಲ್ಲ. ಇಫ್ ಯು ವಾಂಟ್ ಟು ಗೋ ಫಾರ್ ವರ್ಕ್ ಯು ಕ್ಯಾನ್ ಗೋ ಫಾರ್ ವರ್ಕ್. ಇಟ್ ಡಿಪೆಂಡ್ಸ್ ಆನ್ ಯುವರ್ ಡೈಲಿ ರೊಟೀನ್ ಪ್ರೊಸೀಜರ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಇಟ್ ಇಸ್. ಇವಾಗ ಬೆಳಗ್ಗೆ 3:30 ಬ್ರಹ್ಮ ಮುಹೂರ್ತದಲ್ಲಿ ಕೆಲವರೆಲ್ಲ ಎದ್ದೇಳ್ತಾರೆ, 24 minutes ಮಾಡ್ಕೊಂಡು ಆಮೇಲೆ ಅವರು ನಿದ್ರೆ ಮಾಡ್ತಾರೆ ಅವರು. ಸೊ ಇಟ್ ಈಸ್ ದ ಟೈಮ್ ವಿಚ್ ಯು ಚೂಸ್ ಫಾರ್ ಮೆಡಿಟೇಷನ್ ಅಂಡ್ ಆಫ್ಟರ್ಸ್ ವಾಟ್ ಯು ಹ್ಯಾವ್ ಟು ಡೂ, ಇಟ್ ಈಸ್ ಯುವರ್ ಇಂಡಿವಿಜುವಲ್ ಚಾಯ್ಸ್ ಅದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ಅವರ ಕನಸಿನಲ್ಲಿ ನಾಯಿ ಕಚ್ಚಿದೆ, ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಆಕ್ಚುಲ್ ಆಗಿ ನಾಯಿ ಕಚ್ಚಿದ್ರೆ ಚಂಡಾಳ ಯೋಗ ಅಂತಾರೆ, ಅರ್ಥ ಆಯ್ತಾ? 48 days ಇಟ್ ವಿಲ್ ಬಿ ದೇರ್ ಎಫೆಕ್ಟ್ ಇರ್ತದೆ ಅದು. ಸೊ ಅವ್ರಿಗೆ ಕಚ್ಚಿದೆ ಅಂದ್ರೆ ಅವ್ರ ಏನ್ ಮಾಡ್ಬೇಕು, ಟ್ಯೂಸ್ಡೇಸ್ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾಲಭೈರವ ಅಷ್ಟಕ ಹೇಳ್ಬಿಟ್ಟು ಆ ಬಿಳಿ ಬೂದ್ ಗುಂಬುಡ್ಕಾಯಿ ಇದೆಯಲ್ಲ ಅದನ್ನ ಕಟ್ ಮಾಡಿ ಆ ಫ್ಲೆಶ್ ತೆಗೆದ್ಬಿಟ್ಟು ಎಣ್ಣೆ ಹಾಕಿ ಬತ್ತಿ ಬರ್ತದೆ ಇಟ್ಟು ಅಲ್ಲಿ ಆರತಿ ಮಾಡಿ ಇದು ಇದಿದೆಯಲ್ಲ ಅಷ್ಟಕಂ ಕಾಲಭೈರವ ಅದು ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೇಕು. ಈ ತರ 8 weeks ಮಾಡ್ಲಿ ಅವರು, ಸರಿ ಹೋಗ್ತದೆ. ಆಮೇಲೆ ಎಲ್ಲಾದ್ರೂ ನಾಯಿಗಳು ನೋಡಿದ್ರೆ ಅದಕ್ಕೆ ಏನಾದ್ರು ಬಿಸ್ಕೆಟ್ ಏನಾದ್ರು ತಿನ್ಸಿ, ಅದು ಬನ್ನು ಬಿಸ್ಕೆಟ್ ಬ್ರೆಡ್. ಧನ್ಯವಾದಗಳು ಅಣ್ಣ. ಇದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ನಾವು ಆಸ್ ಯೂಶುವಲ್ ನಾವು ಗುರು ಅಮರ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಒಂದ್ಸತಿ ಹೋದ್ವಾಗ ಅವರು ಆಸ್ ಯೂಶುವಲ್ ಇರ್ಲಿಲ್ಲ. ಅವ್ರು ತುಂಬಾ ಒಂಥರ ಈ ವಾಸ್ ನಾಟ್ ಪ್ರಾಪರ್ ನಾರ್ಮಲ್, ಏನೋ ಒಂದು ವ್ಯಸನ ಇತ್ತು. ನಾವು ಕೇಳ್ದೆ, ಸರ್ ಏನಾಯ್ತು ಏನಂದ್ರೆ ಅವ್ರು ಹೇಳ್ದಿಲ್ಲಪ್ಪ, ಅವ್ರ ಮನೇಲಿ ಒಂದು ನಾಯಿ ಇತ್ತು, ಲೀಮಾ ಅಂತ, ಪೊಮಿರಿಯನ್ ಡಾಗ್. ಅನ್ಫಾರ್ಚುನೇಟ್ಲಿ ಏನಾಯ್ತು, ಅದು ಕಚ್ಬಿಡ್ತು ಅವ್ರನ್ನ. ಸೊ ಇವ್ರ ಏನ್ ಮಾಡಿದ್ರು, ಅದ್ ಕಚ್ದೆ ಅವತ್ತು ನೈಟು ಮಾರ್ಕಂಡೇಯ ಮಹರ್ಷಿಗೆ ಆಸ್ಟ್ರಲ್ ಆಗಿ ಹೋಗಿದ್ದಾರೆ. ಮಾರ್ಕಂಡೇಯ ಮಹರ್ಷಿ ನೋಡ್ಬಿಟ್ಟು ನೀನ್ ಅಲ್ಲೇ ಇರು, ಹೊರಗಡೆ ಬರ್ಬೇಡ ಅನ್ಬಿಟ್ರು. ಏನಕ್ಕಂದ್ರೆ ನಾಯಿ ಕಚ್ಚಿದೆ, ನಿನ್ಗೆ ಚಂಡಾಳ ಯೋಗ ಇದೆ, 48 days ಯು ಆರ್ ನಾಟ್ ಪ್ರಿಪೇರ್ ಟು ಡೂ ದ ವರ್ಕ್ ಆಫ್ ದ ಡಿಸೀಸ್ ಅನ್ಬಿಟ್ರು. ಇವ್ರು ಬಂದು ವ್ಯಸನ ಆಗಿ ಕೂತಿದ್ರು. 3 ದಿವಸ ಆಯ್ತು, ಏನ್ ಮಾಡೋದು ಗೊತ್ತಿಲ್ಲ ಅಂತ ಇದ್ರು. ಸರಿ ಅಂತ ನಾವು ದಿನ ಹೋದ್ವಿ. ಬಟ್ ಆಫ್ಟರ್ ದ 3rd day he was ಆಸ್ ಯೂಶುವಲ್ ನಾರ್ಮಲ್ ಆಕ್ಟಿವ್, ತುಂಬಾ ಫೇಸ್ ಎಲ್ಲ ಒಂದು ಜ್ಯೋತಿ, ಅಂಡ್ he was ಸ್ಮೈಲಿಂಗ್ ಅಂಡ್ he was ವೆರಿ ಹ್ಯಾಪಿ. ಕೇಳಿದ್ವಿ, ಸರ್ ಏನಾಯ್ತಂದ್ರೆ ವಿಶ್ವಾಮಿತ್ರ ಮಹರ್ಷಿ had come yesterday, he saw me and I told him what has happened. Then he took me to the southern America. ಅಲ್ಲಿ ಒಂದು ವ್ಯಾಲ್ಕನಲ್ಲಿ he asked me to go and dip and come up. Then afterwards Vishwamitra Maharshi took me to Markandeya Maharshi, stood me before and asked Markandeya Maharshi, do you see the dosha? Markandeya Maharshi said no anta. So he was relieved of that Chandala yoga. ಇದು ಅವ್ರಿಗೆ ಆಯ್ತು, ಬಟ್ ನಮ್ಗೆ ಆತರ ಯಾರಿದ್ದಾರೆ ಕರ್ಕೊಂಡೋಗಿ ಅಲ್ಲಿ ಆ ವ್ಯಾಲ್ಕನಲ್ಲಿ ಇಲ್ಲಲ್ವಾ. ಸೊ ಕಾಲಭೈರವನ್ನ ನಾವು ಸ್ಮರಣೆ ಮಾಡಿ ಅವರಿಂದ ನಾವು ಇದಕ್ಕೆ ಪರಿಹಾರ ತಗೋಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂದು ಒಬ್ರು ಚಾಟ್ ಇಂದ ಅಣ್ಣ ಕೇಳಿ, ಹೌ ಕ್ಯಾನ್ ಎ ಸಾಧಕ ಮಹರ್ಷಿ ಆಫ್ ಹಿಸ್ ಚಾಯ್ಸ್ ಅಂಡ್ How can a sadhaka ಮಹರ್ಷಿ ಆಫ್ ಹಿಸ್ ಚಾಯ್ಸ್? ಅಲ್ಲ, ಅರ್ಥ ಆಗಿಲ್ಲ. ಹೌ ಕ್ಯಾನ್ ಐ ಸಾಧಕ ಋಷಿಗಳನ್ನ ಹೇಗ್ ಚೂಸ್ ಮಾಡ್ಬೇಕು ಅಂತ ಕೇಳಿದಾರಣ್ಣ. ಅವರು ಗೋತ್ರ ಋಷಿಗಳನ್ನ ಚೂಸ್ ಮಾಡ್ಕೋಬಹುದು. ಇಲ್ಲ ಅವ್ರಿಗೆ ಯಾರಾದ್ರೂ ಇಷ್ಟ ಋಷಿಗಳು ಎಷ್ಟೋ ಜನ ಇದ್ದಾರೆ. ಮಾಂಡವ್ಯ ಮಹರ್ಷಿ ಇದ್ದಾರೆ, ವಶಿಷ್ಠ ಮಹರ್ಷಿ ಇದ್ದಾರೆ, ವಿಶ್ವಾಮಿತ್ರ ಮಹರ್ಷಿ ಇದ್ದಾರೆ, ಗಾರ್ಗೆ ಮಹರ್ಷಿ ಇದ್ದಾರೆ, ಗಾಲವ ಮಹರ್ಷಿ ಇದ್ದಾರೆ. ಈ ತರ ಇದ್ದಾರೆ ಸೋ ಮೆನಿ ರಿಷೀಸ್. ಅವ್ರಿಗೆ ಯಾರಿಗೆ ಇಷ್ಟ ಇದೆಯೋ ಅವ್ರು ತಗೋಬಹುದು. ಇಲ್ಲಾಂದ್ರೆ ಅವರು ಗೋತ್ರ ಋಷಿನ ತಗೋಬಹುದು ಫಿಕ್ಸ್ ಋಷಿಯಾಗಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅದೇ ಅಣ್ಣ ಬಂದು ಪ್ರಶ್ನೆ ಕೇಳಿದ್ರಣ್ಣ, ವಾಟ್ ಇಸ್ ದೇವತಾ ಅಂತ ಕೇಳಿದಾರಣ್ಣ. ವಾಟ್ ಇಸ್
ಕುಲದೇವತಾ. ಅವ್ರ ಮನೆ ದೇವರು ಯಾರು ಅವ್ರು, ಅವ್ರ ಫ್ಯಾಮಿಲಿನಲ್ಲಿ ಆ ಲೀನೇಜ್ ಅಲ್ಲಿ ಬಂದಿರ್ತದಲ್ಲ, ಅವರು ಪೂರ್ವಿಕರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರ ದೊಡ್ಡವರು ಅವ್ರ ಮನೆಯಲ್ಲಿ ಅವ್ರ ಮನೆ ದೇವ್ರು ಯಾರು ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಆ, ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಆ, ವರುಣ್ ಅಣ್ಣ ಮಾತಾಡಿ ಅಣ್ಣ. ನಮಸ್ಕಾರ ಸತೀಶ್ ಸರ್. ನಮಸ್ಕಾರ ವರುಣ್, ಹೇಳಿ. ಸತೀಶ್ ಸರ್, ನಾನುವೇ ಜನ್ವಾರ ಹಾಕೊಂಡ್ಬೋದ? ಯಾರಾದ್ರೂ ಇದಾರ ಸರ್ ನನಗೆ ಹಾಕಕ್ಕೆ? ನಾನು ಪುರೋಹಿತ್ರ ಹತ್ರ ಹೋಗಿದ್ದೆ. ಪುರೋಹಿತರು ಇಲ್ಲ ಏನ್ ಇಲ್ಲ ಹೇಳಿದ್ರು ಅಂತ ಇಲ್ಲ ವರುಣ್ ವೇಟ್ ಡೋಂಟ್ ಹ್ಯಾವ್ ಎನಿ ಏಜ್ ಡಿಸಿಷನ್. 9th August ಇಸ್ ಇದು ಜನಿವಾರ ಹಾಕೋದು ಉಪಕರ್ಮ ದಿನ. ಅವತ್ತು ವಿಶ್ವಮೈತ್ರಿನಲ್ಲಿ ಮಾಡ್ತೀವಿ ನಾವು. ನೀವು ಮನೋವತಿಗೆ ಬನ್ನಿ ಬೆಳಗ್ಗೆ 8 ಗಂಟೆಗೆ. ಅಲ್ಲಿ ನಾವು ನಿಮ್ಗೆ ಅದು ಅನುಕೂಲ ಮಾಡ್ಕೊಡ್ತೀವಿ ನಾವು. ಆಯ್ತು ಸರ್. Come with a dhoti, a tumbler and a spoon. That's all. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. By 8 o'clock you should be there. I think so. It is 9th August. ಬನ್ನಿ, ಅಲ್ಲಿ ಎಲ್ಲರಿಗೂ ಮಾಡ್ತಾರೆ ಎವ್ರಿ ಇಯರ್. ಯು ಕ್ಯಾನ್ ಗೆಟ್ ಇಟ್ ಡನ್ ದೇರ್. ಓಕೆ ಸರ್. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದಾರಣ್ಣ. ಐ ವಿಲ್ ರೀಡ್ ಔಟ್. So they requested Guru Amara for some spiritual experience, and on the same night, I got one dream that I saw Sri Krishna and Radha idol, and the Krishna opens his eyes and smiles. What it means? Tell ಅಂತ ಕೇಳಿ. ಅಂದ್ರೆ Guru Amara himself is Sri Krishna, so she has asked for the darshan and he has come and satisfied the desire. She is blessed. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಐ ಆಮ್ ಫಾರ್ ದ ಫಸ್ಟ್ ಟೈಮ್ ಐ ವಾಂಟ್ Amaravani book, but tomorrow I am not able to come to Manavati. And when can I visit the Manavati place? Please kindly. ನೆಕ್ಸ್ಟ್ ಸಂಡೇ ಬಂದು ಅವ್ರು ತಗೊಳ್ಳಿ ಅವರು. ಸರಿ. ಇಲ್ಲ ಅಂದ್ರೆ ಎನಿ ವೀಕ್ ಡೇ ಅವರು ನನಗೆ ಕಾಲ್ ಮಾಡಿದ್ರೆ, ಮೆಟ್ರೋ ಹತ್ರ ಬಂದ್ರೆ ಐ ವಿಲ್ ಹ್ಯಾಂಡ್ ಇಟ್ ಓವರ್ ಟು ಯು. ಎನಿ ವೀಕ್ ಡೇ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅವರು ಸ್ವಾಮಿ ಬುಕ್ ಅನ್ನ ಓದ್ತಿದಾರಂತಣ್ಣ. ಯಾವುದು? ಸ್ವಾಮಿ ವಿವೇಕಾನಂದ ಅವ್ರ ಬುಕ್ ಅಣ್ಣ. ಓದ್ಲಿ. That they mentioned that if they maintain brahmacharya for 12 years, so that unlock the nervous memory, what Amara Guru said. ಅಲ್ಲ, ಇದು ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ ಪ್ರವೀಣ್. ಕರೆಕ್ಟ್ ಆಗಿ ಹೇಳಿ ಆ ಪ್ರಶ್ನೆ. ಅವರು ಸ್ವಾಮಿ ವಿವೇಕಾನಂದ ಅದರಲ್ಲಿ 12 ವರ್ಷ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದ್ರೆ ನಮ್ಮ ಸಿಸ್ಟಮ್ ಮೆಮರಿ ಅನ್ಲಾಕ್ ಆಗುತ್ತೆ ಅಂತ ಇದೆ. ಅದ್ರ ಬಗ್ಗೆ ಗುರು ಅಮರ ಅವರು ಏನಾದ್ರು ಹೇಳಿದಾರ ಅಂತ ಇದೆ? ಇಲ್ಲ, ಗುರು ಅಮರ ಅವ್ರು ಏನ್ ಹೇಳಿಲ್ಲ. ಸ್ವಾಮಿ ವಿವೇಕಾನಂದ ಇಸ್ ವಿಶ್ವಾಮಿತ್ರ ಮಹರ್ಷಿ ಹಿಮ್ಸೆಲ್ಫ್. ಸೊ ವಾಟ್ ಹಿ ಹಸ್ ಸೆಡ್ ಇಸ್ ಟ್ರೂ. ಅದನ್ನ ಅವರು 12 years ಬ್ರಹ್ಮಚರ್ಯವನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ then the cells will open automatically. Nerves ಅಲ್ಲ, cells will open in the brain. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾರಣ್ಣ. ನಾನು ಬೆಳಗ್ಗೆ ಧ್ಯಾನ ಮಾಡಿ ಮಲಗಿದಾಗ ನನಗೆ ಗೊತ್ತಿರುವ ಪೂಜಾರಿ ಬಂದು ಊಟ ಕೇಳಿದರು. ನಾನು ಹೋಟೆಲ್ನಿಂದ ಊಟವನ್ನು ಕೊಡಿಸಿಕೊಟ್ಟೆ. ತುಂಬಾ ಸಂತೋಷವಾಯಿತು ಮತ್ತು ಅವರು ಆಶೀರ್ವಾದ ಮಾಡಿದರು ಅಂತ ಇದೆ ಅಣ್ಣ. ಇದರ ಅರ್ಥ ಏನು ಅಂತ? ಇದರ ಅರ್ಥ ಏನಂದ್ರೆ ಅವ್ರಿಗೆ ಗೊತ್ತಿರೋರು ಅವ್ರ ಮನೆಗೆ ಯಾರಾದ್ರೂ ಪೂಜಾರಿ ರೆಗ್ಯುಲರ್ ಆಗಿ ಇದಾರ, ಅವರು ಇದು ಒಳ್ಳೆ ಕರ್ಮಗಳು ಮಾಡೋರು ಇದ್ರೆ ನೋಡಿ. ಇಲ್ಲ ಅಂದ್ರೆ ಅವ್ರು ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 500 ಅಲ್ಲಿ ಇರ್ತಾರೆ,
ಅವ್ರಿಗೆ ಅದೇ ತರ ಒಳ್ಳೆ ಊಟ ಒಂದು ಕರ್ಕೊಂಡೋಗಿ ಕೊಡಿಸಿ ಶ್ರೀ ಕೃಷ್ಣ ಅರ್ಪಣೆ ಅಂತ ಹೇಳಿ ಅವ್ರು ನಮಸ್ಕಾರ ಮಾಡ್ಕೊಳ್ಳಿ. ಸರಿ ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದ್ರಣ್ಣ. ಆ ಹ್ಮ್ ಕಡೆ ಕೆಲವು ದೇವಸ್ಥಾನ ಹಾಗೂ ಕೆಲವರ ಮೈಯ ಮೇಲೆ ದೇವರು ಅಥವಾ ಚೌಡಿ ಬರುತ್ತದೆ ಎಂದು ಹೇಳಿ ಕರ್ಪೂರವನ್ನು ಕೈಯಲ್ಲಿ ಹಿಡಿಯುತ್ತಾರೆ ಮತ್ತು ಎತ್ತಿನ ಗಾಲಿಯಲ್ಲಿ ತುಳಿಸುತ್ತಾರೆ. ಇದು ನಿಜವೇ ಅಂತ ಕೇಳಿದ್ರಣ್ಣ. ಅದೆಲ್ಲ ಇಟ್ಸ್ ನಾಟ್ ಆಕ್ಚುಲಿ ಫ್ಯಾಕ್ಟ್. ದೇವರು ಯಾರ ಮೇಲೆ ಬರಲ್ಲ, ದೇವರು ಅವರಲ್ಲೇ ಇದ್ದಾರೆ. ಏನಕ್ಕೆ ಅವ್ರು ಬರ್ಬೇಕು? ಇದು ದ ಗೆಟ್ ಇನ್ ಟು ಟ್ರಾನ್ಸ್ಡೆಂಟಲ್ ಎಲಿವೇಶನ್. ಆವಾಗ ದೇ ಲೂಸ್ ದೇರ್ ಕಾನ್ಶಿಯಸ್, ದೇ ಗೆಟ್ ಇನ್ ಟು ದ ಸಬ್ ಕಾನ್ಶಿಯಸ್ ಸ್ಟೇಟ್, ದೆನ್ ದ ಆತ್ಮ ಸ್ಪೀಕ್ಸ್. ದಿಸ್ ಇಸ್ ಆಕ್ಚುಲ್ ವಾಟ್ ಹ್ಯಾಪನ್ಸ್. ದೇವರೆಲ್ಲ ಬರಲ್ಲ ಯಾರ ಮೇಲೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಂತಣ್ಣ. ಅವರು ಪ್ರತಿದಿನ 24 ನಿಮಿಷ ಧ್ಯಾನ ಮಾಡ್ತಿದ್ದಾರಂತೆ, ಬಟ್ ಸಮಯ ಚೇಂಜ್ ಆಗ್ತಾ ಇದೆ ಅಂತ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಏನು ಏನು ಸ್ಟಮಕ್ ಟೈಮ್ ಇಸ್ ಚೇಂಜಿಂಗ್ ಅಂತಣ್ಣ. ದೇ ಆರ್ ನಾಟ್ ಏಬಲ್ ಟು ಡೂ ಅಟ್ ದ ಸೇಮ್ ಟೈಮ್. time is very important. You ask them to stick as far as possible to the time. That is very important. That is. ನಿಮ್ದು ವಾಯ್ಸ್ ಕ್ಲಾರಿಟಿ ಇಲ್ಲ ಪ್ರವೀಣ್. ಯಾಕೋ ಏನೋ ಇವತ್ತು ತುಂಬಾ ಎಕೋ ಆಗ್ತಿದೆ, ಕಟ್ ಆಗ್ತಾ ಇದೆ. ಹೌದಾ, ವಿ ವಿಲ್ ವರ್ಕ್ ಔಟ್ ಆನ್ ದಟ್ ಒನ್. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದೀವಿ. ಹೇಗಾದ್ರೂ ಪ್ರಶ್ನೆ ಇದ್ರೆ ಪ್ರಮೋದ್ ಮಾತಾಡಿ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ ಪ್ರಮೋದ್. ನಾವು ತೀರ್ಕೊಂಡ್ಮೇಲೆ ಯಮದೂತರು ನಮ್ಮನ್ನ ಕರ್ಕೊಂಡೋಗಿ ಶಿಕ್ಷೆ ಕೊಡ್ತಾರಂತ ನಮ್ಮ ಮಾಡಿರೋ ಕರ್ಮಗಳಿಗೆಲ್ಲ ಅಂತ ಹೇಳ್ತಾರೆ ಸರ್. ನಿಜಾನ ಸರ್ ಆತರ? ಅದು ನೋಡಿ, ನೀವು ನಾರ್ಮಲ್ ಆಗಿ ಯಾವ ಸ್ಪಿರಿಚುವಲ್ ಸಾಧನೆ ಮಾಡಿಲ್ಲ ಅಂದ್ರೆ ಅದು ಸತ್ಯ. ಅದು ನಿಮ್ಗೆ ಕರ್ಕೊಂಡೋಗಿ ನಿಮ್ ಕರ್ಮಾನುಸಾರ ನಿಮ್ಮ ಪ್ಲಸ್ ಅಂಡ್ ಮೈನಸ್ ನೋಡ್ತಾರೆ. ನೀವ್ ಎಷ್ಟು ಪಾಪ ಮಾಡಿದ್ದೀರಾ, ಎಷ್ಟು ಪುಣ್ಯ ಮಾಡಿದೀರಾ ಅಂತ. ಚಿತ್ರಗುಪ್ತ ಅದನ್ನೆಲ್ಲ ಅನಲೈಸ್ ಮಾಡ್ಬಿಟ್ಟು ಅವ್ರು ಕೇಳ್ತಾರೆ, ಫಸ್ಟ್ ನಿಮ್ಗೆ ಪಾಪ ಅನುಭವಿಸ್ಬೇಕಾ ಇಲ್ಲ ಪುಣ್ಯ ಅನುಭವಿಸ್ಬೇಕಾ ಅಂತ. ಆಸ್ ಪರ್ ಯುವರ್ ಚಾಯ್ಸ್, ಇಫ್ ಯು ಸೇ ಪುಣ್ಯ, ಯು ವಿಲ್ ಗೋ ಟು ಸ್ವರ್ಗ, ಇಂದ್ರಲೋಕ. ಯು ವಿಲ್ ಎಂಜಾಯ್ ಫಾರ್ ದಟ್ ಟೈಮ್ ವಾಟ್ ಎವರ್ ಪುಣ್ಯ ಯು ಹ್ಯಾವ್ ಡನ್. ದೆನ್ ಯು ವಿಲ್ ಕಮ್ ಬ್ಯಾಕ್. Then you will be taken to Narakaloka. There you will undergo the punishment. Then afterwards you will come back to Chitragupta, where he will give you 7 different mirrors. Adnalli he will give 7 different pictures. You have to choose one, and before going he will caution you. ಇವಾಗ ಹಿಂದೆ ನೀವು ತಪ್ಪು ಮಾಡಿದ್ರ, ಇದೇ ತರ ತಪ್ಪು ಮಾಡಬೇಡಿ. ಗೆಟ್ ಹೋಲ್ಡ್ ಆಫ್ ಎ ಗುರು, ಲರ್ನ್ ದ ಸ್ಪಿರಿಚುವಲ್ ಸಾಧನ and do the sadhana and go back to Parabrahma Loka, which is your original Loka ಅಂತ ಹೇಳ್ತಾರೆ. It is for ordinary people. Once you practice spiritual sadhana with a guru, he will take care of you. ಅದಕ್ಕೆ ಗುರು ಅಮರ ಅವ್ರು ಹೇಳೋದು, have a Vaikunta or a Kailasa in your mind always. So at the time of you leaving the body, you will go to that particular Loka. Those people from that Loka will come and take you, not Yamaduta. Yamadutas will not touch you. ಓಕೆ, ಥ್ಯಾಂಕ್ಸ್ ಸರ್. ನಮಸ್ಕಾರ ಅಣ್ಣ. ಹೇಳಿ ಪ್ರವೀಣ್. ಅವರು ಅಮರ ಧ್ಯಾನವನ್ನು ಮಾಡ್ತಿದಾರಂತಣ್ಣ. ಇಷ್ಟೇ ಸಾಕ ಅಥವಾ ಅಮರ ಧ್ಯಾನವನ್ನು ಮಾಡ್ತಿದಾರಂತಣ್ಣ. ಅವರು ಇಷ್ಟೇ ಸಾಕ ಅಥವಾ ಇನ್ನೂ ಏನಾದ್ರು ಅದರ್ ಆಕ್ಟಿವಿಟೀಸ್ ನೆಸೆಸರಿ ಇಲ್ವಾ ಅಂತ ಕೇಳಿದಾರಣ್ಣ. ಅವರು ಫಸ್ಟ್ ಗುರು ಅಮರ ಅವ್ರು ಧ್ಯಾನ ಮಾಡ್ಬಿಟ್ಟು ಅವರು ಗುರು ಅನುಗ್ರಹ ಪಡಿಬೇಕು. ಅದು ಪಡೆದ ಮೇಲೆ ಅವ್ರು ಹೇಳ್ಕೊಟ್ಟಿರೋ ಸಪ್ತರ್ಷಿ ಮಾರ್ಗವನ್ನು ಆಚರಿಸ್ಬೇಕು ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಹೇಶ್ ಶೆಟ್ಟಿ ಅಣ್ಣ ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರ. ಹೇಳಿ ಮಾಸ್ಟರ್. ಚೆನ್ನಾಗಿದ್ದೀನಪ್ಪ. ಏನ್ ವಿಷಯ?
ಇಲ್ಲಣ್ಣ, ಒಂದು ಎಕ್ಸ್ಪೀರಿಯನ್ಸ್ ಇತ್ತಣ್ಣ. ಅವತ್ತ ಚಿತ್ರ ಪೂರ್ಣಿಮೆ ಅಂತ ಮೆಸೇಜ್ ಹಾಕಿದ್ರಲ್ಲಣ್ಣ. ಹೌದು. ಅವತ್ತ ಕರ್ಪೂರ ಹಾಕಿ ಚಿತ್ರಗುಪ್ತ ಮಹರ್ಷಿಗಳಿಗೆ ಕೈ ಮುಗಿದು ಮಲಗಿದ್ದಣ್ಣ. ಹ್ಮ್. ಆ ದಿನ ಶಾಂಬಲದ್ದು ಒಂದ್ ಸ್ವಲ್ಪ ತುಂಬಾ ಮಳೆ ಇತ್ತು. ಮಳೆ ಹನಿ 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 ಆಗಿತ್ತು. ಮತ್ತೆ ತುಂಬಾನೇ ಹೂವು ಸುತ್ತ ನಮ್ಮ ರೋಡ್ ಮುಂದ್ಗಡೆ ಎಲ್ಲ ಹ್ಮ್. ಗುಡಿಸ್ಲು ಮುಂದ್ಗಡೆ ನಿಂತಿದ್ವಿ. ತುಂಬಾನೇ ಹೂವು ಎಲ್ಲ ಇತ್ತು ಅಣ್ಣ. ಬಹಳ ಹೂವು ಇತ್ತು, ತಂಪಾಗಿತ್ತು. ನೋಡಕ್ಕೆ ತುಂಬಾ ಆನಂದವಾಗಿತ್ತಣ್ಣ. ಒಳ್ಳೇದಪ್ಪ, ಒಳ್ಳೇದು. ಒಳ್ಳೆ ಅನುಭವ ಆಗಿದೆ ದಿವ. ಮತ್ತೆ ಅವರು ಜಯಶ್ರೀ ಅಕ್ಕ ಒಂದಿನ ಪ್ರಶ್ನೆ ಕೇಳಿದ್ರಲ್ಲ ಅಣ್ಣ. ಯಾವ್ದು? ಜಯಶ್ರೀ ಅಕ್ಕ ಒಂದಿನ ಪ್ರಶ್ನೆ ಕೇಳಿದ್ರಣ್ಣ. ರಾಧೆ ಮಾತೆದು ಕೃಷ್ಣಂದು ಮದ್ವೆ ಆಗಿದೆಯಾ ಅಂತ ಕೇಳಿದ್ರಲ್ಲ ಅಣ್ಣ. ಅದು ಕೇಳಿದೀವಲ್ಲ ನಾವು, ಯಾವ ತರ ಆಯ್ತು ಅವ್ರ ಮದ್ವೆ, ಬ್ರಹ್ಮಾಂಡದಲ್ಲಿ ಆಯ್ತು ಅವ್ರದ್ದು ಮದ್ವೆ ಅವ್ರದ್ದು. ಅದು ನೀವು ಹೇಳಿದ್ದನ್ನ ನಾವು ಇಮೇಜ್ ಮಾಡ್ಕೊಂಡು ಆ ಮದ್ವೆಯಲ್ಲಿ ಒಂದು ನಾವು ಇದೀವಿ ಅನ್ಕೊಂಡಂಗೆ ಫೀಲ್ ಮಾಡ್ಕೊಂಡಿದ್ವಣ್ಣ. ಒಳ್ಳೇದು, ಒಳ್ಳೇದು. ಆ ದಿನ ರಾತ್ರಿನೂ ಆ ಮದ್ವೆ ಕನ್ಸು ತುಂಬಾ ಚೆನ್ನಾಗಿ ಬಿದ್ದಿತ್ತಣ್ಣ. ಒಂದು ಯಾರೋ ಒಂದು ನಲ್ಲಿ ಹೋಗಿದ್ವಿ. ಆ ಮದ್ವೆ ಆಗಿದ್ದು ಆಕರ್ಷಕ ರೆಕಾರ್ಡ್ ನಲ್ಲಿ ಇರ್ತದೆ, ಅದು ರಿಜಿಸ್ಟರ್ ಆಗಿರ್ತದೆ. ಸೊ ನೀವು ಆ ತರ ಭಾವನೆ ಮಾಡ್ಕೊಂಡಿದ್ರೆ ಅದು ಅಲ್ಲಿಂದ ಬಂದು ನಿಮ್ಗೆ ಅನುಭವ ಆಗ್ತದೆ. ಅನುಭವ ಆಯ್ತು ಅಣ್ಣ ಅವತ್ತ. ಹಂಗಾಗಿ ಸತ್ಸಂಗದಲ್ಲಿ ಅಂತ ಒಂದು ಹೇಳ್ದಾಗ ನಾವು ಇಮೇಜ್ ಮಾಡ್ಕೊಂಡ್ರೆ ಒಂಥರ ತುಂಬಾ ಆ ದಿನ ಕನ್ಸುಗಳಲ್ಲಿ ಬಂದ್ಬಿಡ್ತಾವಣ. ಹಂಗಾಗಿ ಒಳ್ಳೇದು, ಒಳ್ಳೇದು. ಆ ತರ ಒಳ್ಳೇದು ಅದು. ಅಣ್ಣ ಅದೇ ಅಣ್ಣವ್ರ ರಾಮನವಮಿ ಒಂದು ರಾಮಂದು ಇದ್ರಲ್ಲಿ ಹೇಳಿದ್ರಲ್ಲ ಮೊನ್ನೆ ಆನಂದ್ ವಿಷಯದಲ್ಲಿ. ಹೌದು. ಸತ್ಸಂಗದಲ್ಲಿ ಅಂತದೊಂದೊಂದು ಯಾವ್ದಾದ್ರು ಹೇಳ್ದಾಗ ನಾವು ಅಲ್ಲಿ ಹೋಗಿದ್ದು ಫೀಲ್ ಮಾಡ್ಕೊಂಡ್ರೆ ನೈಟ್ ಅದು ನಮಗೆ ಬಂದ್ಬಿಡುತ್ತೆ. ಖಂಡಿತ, ಖಂಡಿತ. ಇವಾಗ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಇನ್ ಆಕಾಶ ರೆಕಾರ್ಡ್. ಅದು ಪರ್ಮನೆಂಟ್ ಆಗಿ ಅಲ್ಲಿ ಇರ್ತದೆ. ಅದು ನೀವು ಹೃದಯಪೂರ್ವಕವಾಗಿ ನೀವು ಸ್ಮರಣೆ ಮಾಡಿದ್ರೆ ಅದು ಬರ್ತದೆ. ಅದು ಇವಾಗ ನೀವು ಲೈಬ್ರರಿಗೆ ಹೋಗ್ತೀರಾ, ಅಲ್ಲಿ ಹೋಗಿ ನಿಮ್ಗೆ ಏನ್ ಬುಕ್ ಬೇಕೋ ತಗೊಂಡ್ರೆ ಹೆಂಗೆ, ಆ ತರ ಇದು ಇಟ್ಸ್ ಎ ಹ್ಯೂಜ್ ಲೈಬ್ರರಿ ಇಟ್ ಇಸ್. ಆ ರೀತಿ ಆಗುತ್ತೆ ಅಣ್ಣ. ಅದಕ್ಕೆ ಸತ್ಸಂಗದಲ್ಲಿ ಅಂತದ್ ಒಂದೊಂದನ್ನ ಹೇಳ್ದಾಗ ನಾವು ಅದನ್ನ ಫೀಲ್ ಮಾಡಿದಾಗ ನಮಗೆ ಆ ಒಂದು ಅನುಭವ ಆಗತ್ತೆ. ಅದಕ್ಕಾಗಿ ಕೇಳೋಣ ಅಂತ ಮಾಡ್ದೆ. ಮೈನ್ಲಿ ಅದು ನಿಮ್ಮ ನಂಬಿಕೆಯಿಂದ ಇದೆಲ್ಲ ಆಗೋದು. ಮೈನ್ ಅದು ಬೇಸ್ ಅದು. ನಿಮ್ಮ ಆಶೀರ್ವಾದ ಅನ್ನೋದಿರ್ಬೇಕು. ಆಯ್ತು, ನಮಸ್ಕಾರಪ್ಪ. ಆಯ್ತಣ್ಣ, ಧನ್ಯವಾದಗಳಣ್ಣ. ಏನಾದ್ರು ತಪ್ಪು ಕೇಳಿದ್ರೆ ಸಾರಿ. ಇಲ್ಲ ಅದೆಲ್ಲ ಕೇಳ್ಬೇಡಿ, ಅದೆಲ್ಲ ತಪ್ಪು, ಅದೆಲ್ಲ. ಶ್ರೀಕೃಷ್ಣ. ನಮಸ್ಕಾರ, ನಮಸ್ಕಾರ ಮಹೇಶ್. ಪ್ರಮೋದ್ ಅಣ್ಣ, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಿ ಅಣ್ಣ. ಆಯ್ತು. ಸರಿ ಅಣ್ಣ. ಇನ್ನೊಬ್ರು ಏನಿಲ್ಲ, ವಿವೋ ಅಂತ ಇದೆ, ನೀವು ಪ್ರಶ್ನೆ ಕೇಳ್ಬೋದು ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ನಾನ್ ತ್ರಿನೇಶ್ ಅಂತ. ಸರ್ ನಾನು ಇದ್ರಲ್ಲಿ ಈಗ ನನಗೆ 25 ಇಯರ್. ಫಸ್ಟ್ ಟೈಮ್ ಅಮರ ಅವ್ರ ಬಗ್ಗೆ ನಾನು ರಿಷಿ ಟ್ರೈಬ್ಸ್ ಅಂತ ಹೇಳಿ ಇದು ಸರ್ ಒಬ್ರು ಯೂಟ್ಯೂಬ್ ಮಾಡಿದ್ರು, ಅವ್ರಲ್ಲಿ ನೋಡಿದ್ದೆ. ಮತ್ತೆ ಆನಂದ್ ಸರ್ ನಿಮ್ ಜೊತೆ ಮಾಡಿರೋ ವಿಡಿಯೋ ನೋಡಿ ಕನೆಕ್ಟ್ ಆದೆ. ಸರ್ ನನ್ನ ಸಮಸ್ಯೆ ಈಗ ನನ್ನ ಲೈಫಲ್ಲಿ ನಾನೀಗ 25 ಇಯರ್ ಅಲ್ಲಿ ಇದ್ದೀನಿ. ನನ್ನ ತಂದೆ ಅವರು ಏಪ್ರಿಲ್ ತಿಂಗಳು ಡೆತ್ ಆದ್ರು. ಮತ್ತೆ ಈಗ ನನ್ನ ಫ್ಯಾಮಿಲಿಲಿ ನಾನು ಮತ್ತೆ ನಮ್ಮಮ್ಮ ನನ್ನ ತಂಗಿ ಇದೀವಿ. ಮೊದ್ಲಿಂದಲೂ ನಾನು ಸದ್ಗುರು ಅವ್ರನ್ನ ಫಾಲೋ ಮಾಡ್ತಿದ್ದೆ. ಮತ್ತೆ ಅವ್ರು ಹೇಳ್ಕೊಡೋ ಇದು ಶೂನ್ಯ ಮೆಡಿಟೇಷನ್ ಮತ್ತೆ ಇನ್ನರ್ ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದರಿಂದ ತುಂಬಾ ಅನುಕೂಲಗಳು ಆಗಿದೆ ನನಗೆ. ಮತ್ತೆ ಏನಕ್ಕೆ ಚೇಂಜ್ ಮಾಡ್ತೀರಾ ಇವಾಗ? ಮತ್ತೆ ಏನಕ್ಕೆ ಚೇಂಜ್ ಮಾಡ್ತೀರಾ? ಇದೇ ನೀವು ಮಾಡೋ ತಪ್ಪುಗಳು. ಯೂಟ್ಯೂಬ್ ನಲ್ಲಿ ಯಾರ್ಯಾರು ಏನಾದ್ರು ಹೇಳಿದ್ರೆ ಅದಕ್ಕೆ ನೀವು ಇಟ್ಕೊಳ್ತೀರಾ. ಯಾವಾಗ್ಲೂ ಒಂದು ಗುರು ಇಟ್ಕೊಳ್ಳಿ, ಚೇಂಜ್ ಮಾಡಬೇಡಿ ಅವಾಗ. ಇಟ್ ಈಸ್ ಆಫ್ ನೋ ಯೂಸ್. ಗುರುಗಳು ಚೇಂಜ್ ಮಾಡಕ್ಕಾಗಲ್ಲ. ಈಗ ಒಂದ್ ಸಂದರ್ಭದಲ್ಲಿ ನಾನು ತಗೊಳಕೊಂಡಿದೀನಿ. ಏನಂದ್ರೆ ನಾನು ಬ್ರಹ್ಮಚರ್ಯ ತಗೊಳೋಣ ಅಂತ ನಮ್ಮ ಅಪ್ಪಾಜಿಗೂ ಹೇಳಿದ್ದೆ, ಎಲ್ಲಾರ್ಗು ಹೇಳಿದ್ದೆ. ಆದ್ರೆ ಈಗ ಬ್ರಹ್ಮಚರ್ಯ ಎಲ್ಲ ತಗೋಬೇಡಿ. ತಗೊಂಡ್ರೆ ನೀವು ಸ್ಪಿರಿಚುವಲ್ ಸಾಧನೆ ಮಾಡಕ್ ಆಗಲ್ಲ. ಯು ವಿಲ್ ನಾಟ್ ಅಟೈನ್ ಮೋಕ್ಷ. ಅರ್ಥ ಆಯ್ತಾ? ಯು ವಿಲ್ ಹ್ಯಾವ್ ಟು ಗೆಟ್ ಮ್ಯಾರಿಡ್. ಮ್ಯಾರೇಜ್ ಮಾಡ್ಕೊಂಡ್ರೇನೆ ನಿಮ್ದು 50% ಕರ್ಮ ನಿಮ್ದು ಕಳೀತಿದೆ. ನಾನು ಹೇಳಿದ್ದೀನಲ್ಲ, ಮಾಸ್ಟರ್ ಆನಂದ್
ಒಂದು ಬ್ರಾಡ್ಕಾಸ್ಟ್ ನಲ್ಲಿ ಕ್ಲೀನ್ ಆಗಿ ಹೌದು ಮದ್ವೆ ಅನ್ನೋದು ಮಾಡ್ಕೊಳ್ಳೇಬೇಕು. ಸೊ ನೀವು ಆ ತಲೆಯಿಂದ ತೆಗೆದು ಬಿಡಿ ಬ್ರಹ್ಮಚಾರಿ ಅನ್ನೋದು. ಆದಷ್ಟು ಜಲ್ದಿ ಮದುವೆ ಮಾಡ್ಕೊಂಡು ಲೈಫ್ ನ ಸೆಟ್ಲ್ ಆಗಿ ಅನುಭವಿಸಿ, ಆ ಸ್ವೀಟ್ ಕರ್ಮವನ್ನು ಅನುಭವಿಸ್ಬೇಕು. ಅದು ನಾವು ಅಲ್ಲ. ಅರ್ಥ ಆಯ್ತಾ? ಹೌದು. ಹ್ಮ್. ಮತ್ತೆ ಈ ನಮಸ್ಕಾರ. ಇನ್ನೊಂದ್ ಪ್ರಶ್ನೆ ಇದೆ ಅಣ್ಣ. ಹ್ಮ್. ಈ ದೇವಸ್ಥಾನಗಳಲ್ಲೆಲ್ಲ ಈ ಹೂವಗಳನ್ನ ಮುಡ್ಸಿ ಅಪ್ನೆ ಕೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಏನು ಹೂವ ಮುಡ್ಸ? ಏನದು ಹೂವ? ಯಾವ ತರ? ಕಣಗ್ಲದು ಮಗ್ಗು ಎಲ್ಲ ಮುಡ್ಸಿ ದೇವ್ರ ಮೂರ್ತಿಗೆ ಬಲಗಡೆ ಎಡಗಡೆ ಮತ್ತೆ ಹೊಟ್ಟೆಯಲ್ಲೆಲ್ಲ ಕ್ರಿಯೇಷನ್ ಅಲ್ಲಿ ಹೂಗಳಿರೋದೇ ದೇವರ ಕಾರ ಮಾಡಕ್ಕೆ. ಆ ಹೂಗಳು ಅಲರಿ ಕಾಯ್ಕೊಂಡಿರ್ತಿದೆ. ಆ ಹೂಗಳು ಕಾಯ್ಕೊಂಡಿರ್ತದೆ. ಯಾವಾಗ ದೇವರಿಗೆ ಸಮರ್ಪಣೆ ಮಾಡ್ತೀರಿ ಅಂತ, ಅದಿರೋದೇ ದೇವರಿಗೆ ಸಮರ್ಪಣೆ ಮಾಡೋದು. ಅಲ್ಲ, ಅದನ್ನ ಆತರ ಮುಡ್ಸಿ ಆ ಕಡೆ ಈ ಕಡೆ ಎರಡು ಕೈಗಳಿಗೆ ಬಲ್ಗಡೆಲ್ ಕೊಟ್ರೆ ಕೆಲ್ಸ ಮಾಡ್ಬೇಕು ಅಂತ, ಇಲ್ಲ ಬೇಡ ಅಂತ ಇವಾದ್ರೆ ಎಡಗಡೆಯಲ್ಲಿ ಕೊಡು ಅಂತ ಕೇಳ್ತಾರೆ. ಫಸ್ಟ್ ಯಾವ್ದ್ ಬೀಳುತ್ತೋ ಅದನ್ನ ಇದನ್ ಮಾಡ್ತಾರೆ. ಅದ್ರ ಬಗ್ಗೆ ಅದು ನಮ್ಮ ಒಂದು ನಂಬಿಕೆ, ನಾವು ಮಾಡ್ಕೊಂಡಿರೋದು. ನಾವು ಭಕ್ತಿ ಶ್ರದ್ಧೆಯಿಂದ ಒಂದು ನಂಬಿಕೆ ನಾ ದೇವರ ಹತ್ರ ಹೋಗಿ ಕೇಳ್ಕೊಂಡ್ರೆ, ಅವ್ರು ರೈಟ್ ಸೈಡ್ ಕೊಟ್ರೆ ಅದು ಪಾಸಿಟಿವ್, ಲೆಫ್ಟ್ ಸೈಡ್ ಕೊಟ್ರೆ ಅದು ನೆಗೆಟಿವ್. ಅದು ಅದೇ ಈ ತರ ಮಾಡ್ತಾರಲ್ಲ, ಇದ್ರ ಬಗ್ಗೆ ಏನಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದೆ. ಅಲ್ಲ, ಅದೇ ಹೇಳೋದು, ಅದು ನಿಮ್ ನಂಬಿಕೆ ಮೇಲೆ. ಅದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಿಲೀಫ್. It is a way of giving answer to you. ಹೌದು. ಸರಿ ಅಣ್ಣ. ನಮಸ್ಕಾರ ಅಣ್ಣ, ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಅವರು ಒಂದು ಅಣ್ಣ ಕೇಳಿದಾರಂತಣ್ಣ. ಅವರು ಅಣ್ಣ ಎಲ್ಲೋ ಓದಿದಾರಂತಣ್ಣ. Those who lead the life of dharma and perform good deeds go to Swarga. After experience Swarga, they will reborn. Do Guru or the spiritual entities guide them, since they have... No, see, they have not understood properly. Those who follow the dharma rakshita ಅಂತ ಹೇಳಿದ್ದಾರೆ. Sri Krishna will be there with them always. So, if they follow that correctly in their day-to-day life, they will go to Vaikunta. They will not go to Swarga. One who does dhyana, does dana, and follows dharma, they will go to Sri Krishna's abode. ಸರಿ, ಧನ್ಯವಾದಗಳು. ಚಾಟಲ್ಲಿ ಎಲ್ಲ ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವಣ್ಣ. ಗೋ ಟು ಗ್ಯಾಲರಿ. ಆಯ್ತು. ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸಂಗಮೇಶ್ ಅಣ್ಣ ಮಾತಾಡಿ ಅಣ್ಣ. ಅಣ್ಣ, ರಾತ್ರಿ ನೈಟು 2:30-3 ಗಂಟೆಗೆ ಅದು ಎಚ್ಚರ ಆಗತ್ತಣ್ಣ. ಅದು ಸಾಯ್ತೀನಿ ಅನ್ನೋ ಭಯದಿಂದ ಎಚ್ಚರ ಆದ ತಕ್ಷಣನೇ ಗುರು ಅಮರ 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 ಅಂತ ಒಂದ್ 24 ಮಿನಿಟ್ಸ್ ತನ ಹೇಳೋಣ. ಮತ್ತ ಹಾಗೆ ಎಲ್ಲ ಭಯ ಹೋಗಿ ನಿದ್ದೆ ಬಂದ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅವ್ರು ನಿಮ್ಮನ್ನ ಕಾಪಾಡ್ತಾರೆ. ವಿಲ್ ಪವರ್ ಸಂಪಾದನೆ ಮಾಡಿ. ಅದಕ್ಕೆ ವಿಶ್ವಾಮಿತ್ರ ಮಹರ್ಷಿ ಕೊಟ್ಟಿದಾರ ಬಲ ಅತಿ ಬಲ. ಆ ಮಂತ್ರವನ್ನು ಎಷ್ಟಾಗ್ತದೋ ಅಷ್ಟು ಸ್ಮರಣೆ ಮಾಡಿ. ನೈಟ್ ಮಲ್ಕೊಳ್ಳುವಾಗ ಮಂತ್ರ ಮಾತ್ರ ಇಲ್ಲ. ಇವಾಗ ಹೇಳಿದಿವಲ್ಲಪ್ಪ, ಇವಾಗ ಕೇಳಿಸ್ಕೊಂಡಿಲ್ವಾ ನೀವು? ಇಲ್ಲ ಅಣ್ಣ, ಇಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದ. ಇಲ್ಲ ಅಣ್ಣ, ಅದು ಕೇಳಿಸ್ಲಿಲ್ಲ. ಇವಾಗ ಹೇಳ್ದಲ್ಲಪ್ಪ, ಬಲ ಅತಿ ಬಲ ಅಂತ. ಮಲ್ಕೊಳಕ್ ಮುಂಚೆ ವಿಶ್ವಾಮಿತ್ರ ಮಹರ್ಷಿನ ಸ್ಮರಣೆ ಮಾಡಿ ಅವ್ರನ್ನ ಬೇಡ್ಕೊಳ್ಳಿ. ಈ ತರ ಈ ಮಂತ್ರವನ್ನು ನಿಮ್ ಕಡೆಯಿಂದ ದೀಕ್ಷೆ ತಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನಿಮ್ ಫೈನಲ್ ಎಷ್ಟು ಆಗ್ತದೋ ಒಂದು 24 ಮಿನಿಟ್ಸ್ ಹೇಳ್ಬಿಟ್ಟು
ಮಲ್ಕೊಳ್ಳಿ. ನಿಮ್ಗೆ ವಿಲ್ ಪವರ್ ಬರ್ತದೆ, ಶಕ್ತಿ ಬರ್ತದೆ, ಮನೋಬಲ, ಆತ್ಮಬಲ ಎಲ್ಲ ಬರ್ತದೆ. ಈ ತರ ನಿಮ್ಗೆ ಭಾವನೆ ಬರಲ್ಲ. ಮಾಡ್ಕೊಳ್ಳಿ ಇವತ್ತಿನಿಂದ. ನಮಸ್ಕಾರ. ವರುಣ್ ಅಣ್ಣ ಮಾತಾಡಿ ಅಣ್ಣ. ಸರ್, ನಾನು ಒಂದು ಕತೆ ಓದಿದ್ದೆ. ಅಮರ ಅವರು ಹಿಂದಿನ ಜನ್ಮದಲ್ಲಿ, ಅಮರ ಗುರುಗಳು ಹಿಂದಿನ ಜನ್ಮದಲ್ಲಿ ಘೋರ ಕುಂಭರಾಯ ಆಗಿದ್ರಲ್ಲ ಸರ್. ಘೋರ ಕುಂಭರಾಯ, ಅವಾಗ ಸಂತ್ ಜ್ಞಾನೇಶ್ವರ್ ಹೇಳ್ತಾರೆ, ಇಲ್ಲಿ ಎಲ್ಲಾ ಸಾಧುಗಳು ಬಂದಿದ್ದಾರೆ, ನೀವು ಮಡ್ಕೆ ಮಾಡ್ತಿರಲ್ಲ, ಆ ಕೋಲನ್ ತಗೊಂಡ್ಬಿಟ್ಟು ಒಬ್ಬೊಬ್ರು ತಲೆನ್ ತಟ್ಟಿ, ಆಮೇಲೆ ಕೊನೆಗೆ ಆತರ ಮಾಡ್ದೋಗ ನಾಮದೇವ್ ಹತ್ರ ಬಂದೋಗ ಅವ್ರ ತಲೆನ್ ತಟ್ತಾರಲ್ಲ, ಇವ್ರಿನ್ನ ಪೂರ್ತಿ ಜ್ಞಾನೋದಯನ್ ಪಡಿಬೇಕು ಅಂತ ಹೇಳ್ತಾರಲ್ಲ ಸರ್. ಆತರ ಮಾಡ್ದೋಗ ಅವ್ರಿಗೆ ಹೇಗ್ ಗೊತ್ತಾಯ್ತು ಸರ್ ನಾಮದೇವ್ಗೆ ಇನ್ನ ಜ್ಞಾನೋದಯ ಆಗಿಲ್ಲ ಅಂತ? ಅದೆಲ್ಲ ಸಂತ ಜ್ಞಾನೇಶ್ವರ ಅವರು ಸಾಕ್ಷಾತ್ ಮಹಾವಿಷ್ಣು ಅವರು, ಅವ್ರಿಗೆ ಗೊತ್ತಾಗ್ತದೆ ಅದೆಲ್ಲ. ಈಸ್ ಮಹಾವಿಷ್ಣು ಹಿಮ್ಸೆಲ್ಫ್, ಸಂತ ಜ್ಞಾನೇಶ್ವರ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರಪ್ಪ. ಧನ್ಯವಾದಗಳು ಅಣ್ಣ. ಅಣ್ಣ ಅಂತ ಇದೆಯಲ್ಲ ಅಣ್ಣ, ಮಾತಾಡೋಣ. ಆಗಲೇ ಮಾತಾಡಿದ್ರಲ್ಲ ಅಣ್ಣ ನೀವು. ನಮಸ್ಕಾರ ಅಣ್ಣ. ಮತ್ತೆ ಈಗ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ 12 ವರ್ಷ ಈ ತರ ಆಗುತ್ತೆ, ಸೆಲ್ಸ್ ಎಲ್ಲ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಈಗ ಮದುವೆ ಆದ್ರೂನು ಬ್ರಹ್ಮಚರ್ಯ ಯಾವ ರೀತಿ ಪಾಲನೆ ಮಾಡೋದು? ಬರೀ ಬ್ರಹ್ಮಚಾರ್ಯ ಅನ್ನೋದು ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಮದ್ವೆ ಆಗಿದ್ದು ಯು ಕ್ಯಾನ್ ಬಿಕಮ್ ಎ ಬ್ರಹ್ಮಚಾರ್ಯ. ಅರ್ಥ ಆಯ್ತಾ? ಅದೇ ನಮ್ಮಲ್ಲಿ ಪೂರ್ವಿಕದಲ್ಲಿ ಋಷಿಗಳೆಲ್ಲ ಗೈಡ್ ಮಾಡ್ತಾ ಇದ್ರು, ಒಂದು ಗುರು ಇದ್ರು, ಎಲ್ಲ ಗೈಡ್ ಮಾಡ್ತಾ ಇದ್ರು. ಮ್ಯಾರೇಜ್ ಆದ್ಮೇಲೆ ಹೌ ಯು ಹ್ಯಾವ್ ಟು ಲೀಡ್ ದ ಮ್ಯಾರಿಡ್ ಲೈಫ್ ಅಂತ. ಮನೆಯವ್ರ ಹತ್ರ ಸಿಕ್ಕಾಪಡೆ ಯಾವಾಗ ನಿಮ್ಗೆ ಖುಷಿ ಬರ್ತದೆ, ಯಾವಾಗ ಬರ್ತದೆ ಹೋಗಿ ಸೇರೋದಲ್ಲ. ಆ ಟೈಮ್ಗೆ, ಆ ಕಾಲದಲ್ಲೇ ಹೋಗಿ ಮನೆಯವ್ರ ಹತ್ರ ಸೇರ್ಬೇಕು ನೀವು. ಆತರ ನೀವು ಪಾಲನೆ ಮಾಡಿದ್ರೆ ಯು ವಿಲ್ ಬಿ ಎ ಬ್ರಹ್ಮಚಾರಿ. ಇದಕ್ಕೆ ಒಂದು ಕತೆ ಇದೆ. ಈ ಅಶ್ವತ್ಥಾಮ ಬಂದು ಒಂದು ಅಸ್ತ್ರ ಬಿಡ್ತಾನೆ. ಆ ಉತ್ತರ ಹೊಟ್ಟೆನಲ್ಲಿ ಶಿಶು ಇರ್ತದೆ, ಅದನ್ನು ಹೋಗಿ ಅದು ಸಾಯಿಸ್ಬಿಡ್ತದೆ. ಆವಾಗ ಉತ್ತರನು ದ್ರೌಪದಿ ಕೇಳ್ಕೊಳ್ತಾರೆ, ಕೃಷ್ಣ ಇದು ನಮ್ ಲೀನೇಜ್ ಹೊಟ್ಟೋಗ್ತದೆ, ಹೆಂಗಾದ್ ಮಾಡಿ ಕಾಪಾಡ್ಬೇಕು ಅಂತ. ಆವಾಗ ಅಶ್ವವಾಣಿ ಹೇಳ್ತದೆ, ಯಾರು ಮದುವೆ ಆಗಿ ಬ್ರಹ್ಮಚಾರಿ ಕಾಪಾಡ್ತಾರೋ, ಯಾರು ಸುಳ್ಳು ಹೇಳಿಲ್ವೋ ಜೀವನ ಫುಲ್ಲು, ಅಂತವ್ರು ಅಂಟಿದ್ರೆ ಆ ಜೀವ ಬರ್ತದೆ ಅದಕ್ಕಂತ. ಅವಾಗ ಎಲ್ಲ ಹುಡುಕ್ತಾರೆ, ಯಾರು ಇಲ್ಲ, ಪಾಂಡವಸ್ ಆಗ್ಲಿ ಅವ್ರು ಇವ್ರು ಯಾರು ಇಲ್ಲ. ಆವಾಗ ಶ್ರೀಕೃಷ್ಣ ನಾನ್ ಬ್ರಹ್ಮಚಾರಿ, ನಾನು ಇಷ್ಟ ತನಕ ಸುಳ್ಳು ಹೇಳಿಲ್ಲ ಅಂತ ಅವ್ರು ಹೋಗಿ ಹೊಟ್ಟೆನಲ್ಲಿ ಅಂಟ್ತಾರೆ. ಅದೇ ಪರೀಕ್ಷಿತ್ ಹುಟ್ಟೋದು. ಅವಾಗ ಕೃಷ್ಣನ ದ್ರೌಪದಿ ಕೇಳ್ತಾರೆ, ಅಪ್ಪ ನಿನ್ ಮದುವೆ ಆಗಿದೆ ಹೆಂಗಂದ್ರೆ, ಅವಾಗ ಅವ್ರು ಹೇಳ್ತಾರೆ, ಮದುವೆ ಆಗಿ ನೀನ್ ಬ್ರಹ್ಮಚಾರಿ ಆಗ್ಬೋದು, ಯಾವಾಗ ಸೇರ್ಬೇಕು ಹೆಂಡತಿ ಹತ್ರ ಅಂತ ಒಂದು ನೇಮಕ ಇದೆ. ಅದನ್ನ ಬಿಟ್ಬಿಟ್ಟು ಬೇರೆ ಟೈಮ್ ನಲ್ಲಿ ಯು ಶುಡ್ ಫಾಲೋ ಬ್ರಹ್ಮಚಾರ್ಯ. ಸೊ ಬ್ರಹ್ಮಚಾರ್ಯ ವಿತೌಟ್ ಮ್ಯಾರೇಜ್ ಇಸ್ ಒನ್, ಆಫ್ಟರ್ ಮ್ಯಾರೇಜ್ ಇಸ್ ಒನ್. ಇದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನಾದ್ರೂ ವಿದ್ಯೆಗಳಿದಾವ? ಅದನ್ನ ಆ ಕಾಮನೆಗಳು ವಿಷಯಗಳನ್ನ ಅಪ್ಪ ನಿಮ್ಗೆಲ್ಲ ಬುದ್ಧಿಗಳೇ ಇಲ್ಲ ರೀ. ಎಷ್ಟ್ ಸತಿ ಹೇಳ್ತೀನಿ, ಒಂದ್ ಗುರು ಬೇಕು ಅಂತ. ಸುಮ್ಮನೆ ಪ್ರಶ್ನೆಗಳು ಕೇಳ್ತೀರಾ. ಒಂದ್ ಗುರುನ ಹಿಡ್ಕೊಳ್ರಿ. ಎಷ್ಟ್ ಹೇಳಿದ್ರೆ ನಿಮ್ಗೆ ತಲೆಗಳು ಎಕ್ಕಲ್ಲ ನಿಮ್ಗೆ. ಎಲ್ಲದಕ್ಕೂ ಗುರು ಬೇಕೇ ಬೇಕ್ರಿ. ಒಂದ್ ಒಳ್ಳೆ ಗುರುನ ಸೆಲೆಕ್ಟ್ ಮಾಡಿ, ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿ, ದಾರಿ ಕೇಳಿ, ಅವ್ರು ಕ್ಲೀನ್ ಆಗಿ ಹೇಳ್ಕೊಡ್ತಾರೆ ಅವರು. ಅದೇ ಅಮರ ಅವರೇ ನಮಗೆ ಗುರು. ಈಗ ಅದು ನಿಮ್ಮ ಚಾಯ್ಸ್, ಅದು ನಾವ್ ಹೇಳಲ್ಲ. ನಾವು ಯಾರಿಗೂ ಅಮರ ಅವ್ರನ್ನ ತಕೊಳ್ಳಿ ಗುರು ಅಂತ ಹೇಳಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಜೀವನ ಹೇಳಿದೀನಿ. ಅಂತ ಅವ್ರು ಇದ್ರು ಅಂತ ನಿಮ್ಗೆ ನಂಬಿಕೆ ಇದ್ರೆ ಅವ್ರನ್ನ ಗುರುವಾಗಿ ಸ್ವೀಕರಿಸಿ. ಅದು ನಿಮ್ಮ ಫೇತ್ ಬಿಲೀಫ್ ಮೇಲೆ ಹೋಗ್ತದೆ. ಅದು ಮಂತ್ರನ ಬಾಯಿ ಬಿಟ್ಟು ಚಾಂಟ್ ಮಾಡ್ಬೇಕಲ್ವಾ ಅಣ್ಣ? ಮನಸ್ಸಿನಿಂದ ಎಷ್ಟು ಮಾಡ್ತಿರೋ ಅಷ್ಟು 100% ಹೋಗಿ ಸೇರ್ತದೆ. ಬಾಯಿ ಬಿಟ್ಟೆಲ್ಲ ಹೇಳಿದ್ರೆ ಇಟ್ಸ್ ನಾಟ್ ನೋ ಯೂಸ್. ಮನಸ್ಸ ಸ್ಮರಾಮಿ ಅಂತಾರೆ, ಮನಸ್ಸಿನಿಂದ ಪೂಜೆ ಮಾಡೋದು ಬೆಸ್ಟ್. ಅದು 24 ಮಿನಿಟ್ಸ್ ಇಂದು ಕೂಡ ಮನಸ್ಸಿನಲ್ಲೇ ಹೇಳ್ಕೊಬೇಕು. ಹೌದು, ಧ್ಯಾನ ಮಾಡಿ. ನಿಮಗೆ ಕಳ್ಸಿದೀವಿನಲ್ಲಪ್ಪ ನಿಮ್ಗೆ ಪೋಸ್ಟ್, ಓದಿ ತಿಳ್ಕೊಳ್ಳಿ ಅದನ್ನ ಹೃದಯ ಪೂರ್ವಕವಾಗಿ. ಓದಲ್ಲ ಏನಿಲ್ಲ, ನೋಡೋದಲ್ಲ, ಹೃದಯದಲ್ಲಿ ಓದಿ ತಿಳ್ಕೋಬೇಕು. ಅದೇನಿದ ಗುಂಬೆನ ನೋಡಕ್ಕೆ
ಹಾ ಏನ್ ಪಠಿಸಿ ಅಂತ ಮಾತಾಡ್ತೀರಾ ಇತ್ತು ನೀವು? ಅದಕ್ಕೆ ಹಾ ಪಠಿಸಿ ಅಂತ ಇತ್ತು ಅದ್ರಲ್ಲಿ, ಅದಕ್ಕೆ ನಾನು ಬಾಯಿ ಬಿಟ್ಟು ಪಠಿಸ್ತೆ ಇವತ್ತು ಫಸ್ಟ್ ಟೈಮ್. ಅದೇ ಅದನ್ನ ಹೃದಯಪೂರ್ವಕವಾಗಿ ಓದಿ ಆವಾಗ ನಿಮ್ಗೆ ಅರ್ಥ ಆಗ್ತದೆ. ಆಯ್ತು ಅಣ್ಣ, ನಮಸ್ಕಾರಪ್ಪ. ನಮಸ್ಕಾರ. ಪ್ರವೀಣ್ ಆಯ್ತು, ಟೈಮ್ 8:30. ಧನ್ಯವಾದ. ಕಾಲ್ ಇಟ್ ಎ ಡೇ. ಹಾ ಇನ್ನೂ ಇಬ್ರು ಹ್ಯಾಂಡ್ ರೈಸ್ ಮಾಡಿದಾರಣ. ವಿಲ್ ಟೇಕ್ ಕ್ವಶನ್ ಫ್ರಮ್ ದಮ್ ಅಣ್ಣ. ಓಕೆ, ದೆನ್ ಆಫ್ಟರ್ ಕಾಲ್ ಇಟ್. ಎಚ್ ಗೋವಿಂದಯ್ಯ ಅಣ್ಣ, ಮಾತಾಡಿ ಅಣ್ಣ. ಹಲೋ ಸರ್, ನಮಸ್ಕಾರ. ನಾನ್ ಚನ್ನಪಟ್ಟಣದಿಂದ ಗೋವಿಂದ್ ಮಾತಾಡ್ತಾ ಇರೋದು, ಆಯುರ್ವೇದ ಮೆಡಿಕಲ್ ಸ್ಟೋರ್. ಚೆನ್ನಾಗಿದ್ದೀರಾ? ಗೊತ್ತು, ತುಂಬಾ ಚೆನ್ನಾಗಿದ್ವಿ. ನೀವ್ ಹೆಂಗಿದ್ದೀರಾ? ನೀವು? ಫೈನ್ ಸರ್. ತಮ್ಮಂತ ಅವ್ರ ಗುರುಗಳ ಆಶೀರ್ವಾದ, ತಮ್ಮನ್ ಸರ್ ಆಶೀರ್ವಾದ. ನಾವು ಗುರುಗಳಲ್ಲ ರೀ, ಅಮರ ಅವ್ರ ಗುರುಗಳು. ನಾವು ನಿಮ್ ಕಡೆಯಿಂದ ಗುರುಗಳ ನಮ್ಗೆ ಪರಿಚಯ ಆಗಿದೆ. ಅದು ಸತ್ಯ. ಹಾಗಾಗಿ ಪ್ರಶ್ನೆ ಏನಿಲ್ಲ, ಪ್ರಶ್ನೆ ಏನಿಲ್ಲ ಸರ್. ತಮ್ಮನ್ ಮಾತಾಡ್ಸ್ಬೇಕಾಗಿತ್ತು. ಆಮೇಲೆ ಪ್ರಾಚೀನ ಆಯುರ್ವೇದದ ಬಗ್ಗೆ ಲಿಟ್ರೇಚರ್ಸ್ ಎಲ್ಲ ಕಳಿಸ್ತಾ ಇದೀರಿ. ಅದು ಇವ್ರು ನಮ್ ಡಾಕ್ಟರ್ ವರುಣ್ ಇದಾರಲ್ಲ, ಅವರು ಅದನ್ನ ಇವಾಗ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಅವ್ರು ಹೇಳಿದ್ರು, ಹಾಕೋಣ, ಯಾರ್ಯಾರು ಯೂಸ್ ಆಗ್ತದೋ ಅದನ್ನ ಫಾಲೋ ಮಾಡ್ಲಿ ಅಂತ ಹೇಳಿದಾರೆ ಅಷ್ಟೇ. ಬೇರೆ ಅದು ನನ್ ರಿಲೇಟೆಡ್ ಅಲ್ಲ ಸರ್, ಅದಕ್ಕೆ ತಮ್ಮನ್ನ ಒಂದ್ಸತಿ ಮಾತಾಡ್ಸಿ, ತಾವೆಲ್ಲ ನಮ್ ಬಳಗ ಎಲ್ಲ ಹೇಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಇದ್ ಮಾಡ್ತೀವಿ ಸರ್. ಆಯ್ತು, ನಾನು ಡಾಕ್ಟರ್ ವರುಣ್ ನಂಬರ್ ಕಳಿಸ್ತೀನಿ ನಿಮ್ಗೆ. ನೀವು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಕೊಳ್ಳಿ ಇದ್ರ ಬಗ್ಗೆ. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್. ಆರಾಮಾಗಿದ್ದೀರಲ್ಲ ಸರ್? ಓಕೆ, ಎಲ್ಲ ನಿಮ್ಮ ಆಶೀರ್ವಾದಪ್ಪ. ಹಂಗೇನಿಲ್ಲ ಸರ್, ನಾವೆಲ್ಲ ಕಣಗಳು. ಆಯ್ತು, ನಮಸ್ಕಾರಪ್ಪ. ಚನ್ನಪಟ್ಟಣಕ್ಕೆ ಬನ್ನಿ ಸರ್, ಮೈಸೂರ್ ಕಡೆ ಬಂದಾಗ. ಖಂಡಿತ ಈ ಸತಿ ಬರ್ತೀನಪ್ಪ. ಪ್ಲೀಸ್ ಸರ್, ಪ್ಲೀಸ್ ಬನ್ನಿ. ಓಕೆ ಸರ್, ಗುಡ್ ನೈಟ್ ಸರ್. ನಮಸ್ಕಾರಪ್ಪ. ಅಣ್ಣ, ಚಾಟಲ್ಲಿ ಒಂದು ಲಾಸ್ಟ್ ಪ್ರಶ್ನೆ ಇದೆ ಅಣ್ಣ. ನಮ್ಮ ಕರ್ಮಗಳಿಗೆ ನಾವು ಸತ್ತ ನಂತರ ಯಮಲೋಕದಲ್ಲಿ ಶಿಕ್ಷೆ ಸಿಗುತ್ತದೆ, ಆದರೂ ಕೂಡ ಮರು ಜನ್ಮದಲ್ಲಿ ಯಾಕೆ ಇವುಗಳು ನಮ್ಮನ್ನು ಕಾಡುತ್ತವೆ ಅಂತ ಕೇಳಿದಾರಣ್ಣ. ಅಲ್ಲ, ಅವರು ಅದೇ ಲಾಸ್ಟ್ ಈ ಪ್ರೀವಿಯಸ್ ಆನ್ಸರ್ ಮಾಡ್ತಾನಲ್ಲಪ್ಪ, ಚಿತ್ರಗುಪ್ತ ಬಂದು ನಿಮ್ಗೆ ಅಡ್ವೈಸ್ ಮಾಡಿ ಕಳಿಸ್ತಾನೆ, ಹೋಗ್ಬಿಟ್ಟು ಇವಾಗಲಾದ್ರೂ ಒಂದು ಒಳ್ಳೆ ಗುರುನ ಇಟ್ಕೊಂಡು ಆ ಸಾಧನೆ ಮಾಡಿ ಪರಬ್ರಹ್ಮ ಲೋಕಕ್ಕೆ ಹೋಗಿ ಅಂತ. ನಾವು ಬರ್ತೀವಿ, ತಿರ್ಗಾ ಅದೇ ತಪ್ಪು ಮಾಡ್ತೀವಿ ನಾವು. ಅದಕ್ಕೆ ವಿ ಆರ್ ಕಾಟ್ ಇನ್ ದಿಸ್ ಬರ್ತ್ ಅಂಡ್ ಡೆತ್. ಅದಕ್ಕೆ ಕ್ಯಾಚ್ ಔಟ್ ಆಫ್ ಎ ಗುರು ಹೂ ವಿಲ್ ಪುಟ್ ಅನ್ ಎಂಡ್ ಟು ದಿಸ್. ಸರಿ ಅಣ್ಣ, ಧನ್ಯವಾದ. ನಮಸ್ಕಾರಪ್ಪ. ವಿಲ್ ಕಾಲ್ ಇಟ್ ಎ ಡೇ. ಓಕೆ, ಧನ್ಯವಾದ. ಅರ್ಪಣ. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಅಣ್ಣ.